ಇಂದಿನ ತರಗತಿಯನ್ನ ಶುರು ಮಾಡುವಂತ ಸಮಯ. ಹೌದಾ? ಹಾಗಾದ್ರೆ ಡೇ 10 ಆಫ್ 45 ಡೇಸ್ ಸೈನ್ಸ್ ಚಾಲೆಂಜ್ ಕ್ಲಾಸ್ಗೆ ಸ್ವಾಗತ. ಎಲ್ಲರಿಗೂ ಬೇಗ ಬೇಗ ಜಾಯಿನ್ ಆಗಿ. ಹೌದಾ? ಇಲ್ಲಿ ಮೊದಲನೇದಾಗಿ ಇಂದಿನ ಟಾಪಿಕ್ ಯಾವುದು? ವಿದ್ಯುತ್ ಕಾಂತೀಯ ವಿಕಿರಣಗಳು ಅಂದೆ. ಹೌದಾ? ಹಾಗಾದ್ರೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಕರಿತಾ ಹೋಗ್ತೀವಿ. ಇವುಗಳ ಬಗ್ಗೆ ಜಸ್ಟ್ ನಿಮಗೆ ಇಲ್ಲಿ ಒಂದು ಅಂಕ ಒಂದೇ ಬರುತ್ತೆ. ಹೌದಾ? ಅತಿ ಹೆಚ್ಚು ಬಾರಿ ಪರೀಕ್ಷೆಯಲ್ಲಿ ಈ ಒಂದು ಪಾಠದಿಂದ ಅಥವಾ ಈ ಒಂದು ಟಾಪಿಕ್ ಇಂದ ಹಲವಾರು ಬಾರಿ ನಿಮಗೆ ಪ್ರಶ್ನೆ ಆಗಿದೆ. ಇಲ್ಲಿ ಏನೇನು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತಂದ್ರೆ ವಿದ್ಯುತ್ ಕಾಂತೀಯ ವಿಕಿರಣ ಆಗಿರ್ಬೋದು ಮತ್ತು ವಿದ್ಯುತ್ ಕಾಂತೀಯ ತರಂಗಗಳ ಗುಣಗಳಾಗಿರ್ಬೋದು, ಅವು ಯಾವ ಯಾವ ಗುಣಗಳಿದಾವೆ. ಹೌದಾ? ವಿದ್ಯುತ್ ಕಾಂತೀಯ ವಿಕಿರಣಗಳು ಯಾವ್ಯಾವು, ದ್ಯುತಿ ವಿದ್ಯುತ್ ಪರಿಣಾಮ ಆಗಿರ್ಬೋದು, ದ್ಯುತಿ ವಿದ್ಯುತ್ ಕೋಶ ಆಗಿರ್ಬೋದು ಮತ್ತು ಲೇಸರ್, ಇವುಗಳೆಲ್ಲವ ಬಗ್ಗೆ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೂಡ ತಗೊಂಡಿದ್ದೀನಿ. ಕ್ವಶನ್ ಪೇಪರ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನ ಕೂಡ ನಾನು ಇವತ್ತು ತಗೊಂಡ್ಬಂದಿದ್ದೀನಿ. ಅವುಗಳನ್ನ ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ಇಲ್ಲಿ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವಂತ ಸಮಯ. ಮೊದಲನೇದಾಗಿ ಈ ವಿದ್ಯುತ್ ಕಾಂತೀಯ ವಿಕಿರಣ ಅಂದ್ರೆ ಏನು, ವಿದ್ಯುತ್ ಕಾಂತೀಯ ವಿಕಿರಣ ಅಂದ್ರೆ ಏನು ಅಂತ ನೋಡಿದಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕರಿತಾ ಹೋಗ್ತೀವಿ. ಹೌದಾ? ಈ ವಿದ್ಯುತ್ ಕಾಂತೀಯ ವಿಕಿರಣ ಅಂದಾಗ ಅಂದ್ರೆ ಶಬ್ದದ ಅಲೆಗಳು ಏನ್ ಮಾಡ್ತವೆ, ಈ ಒಂದು ಶಬ್ದದ ಅಲೆಗಳು ಅಥವಾ ಈ ವಿದ್ಯುತ್ ಕಾಂತೀಯ ವಿಕಿರಣಗಳ ಏನು ಪ್ರಸರಣಕ್ಕೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಇರುತ್ತದೆ. ಮಾಧ್ಯಮದ ಅವಶ್ಯಕತೆ, ಇಲ್ಲಿ ಶಬ್ದ ಅಂದಾಗ ಶಬ್ದದ ಅಲೆಗಳಿಗೆ ನಾವು ಮಾಧ್ಯಮದ ಅವಶ್ಯಕತೆ ಇತ್ತು. ಹೌದಾ? ಮಾಧ್ಯಮದ ಅವಶ್ಯಕತೆ ಇತ್ತು. ಹೌದಾ? ಹಾಗಾದ್ರೆ ಇಲ್ಲಿ ಶಬ್ದದ ಮೂಲಕ ನಮಗೆ ಅಲೆಗಳ ಪ್ರಸರಣ ಆಗ್ತಿತ್ತು. ಈ ಅಲೆಗಳ ಪ್ರಸರಣಕ್ಕೆ ಮಾಧ್ಯಮ ಬೇಕು ಅಂತ ಹೇಳುದು. ಹಾಗಾದ್ರೆ ಈ ಬೆಳಕಿನ ಅಲೆಗಳ ಪ್ರಸರಣಕ್ಕೆ ಏನ್ ಬೇಕು? ಮಾಧ್ಯಮ ಅಗತ್ಯ ಇಲ್ಲ. ಶಬ್ದಕ್ಕೆ ಏನಿದೆ? ಅಗತ್ಯ ಇದೆ. ಆದ್ರೆ ಇಲ್ಲಿ ಬೆಳಕಿನ ಅಲೆಗಳ ಪ್ರಸರಣಕ್ಕೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲ ಅಂತ ಹೇಳುದು. ಹಾಗಾದ್ರೆ ಇಲ್ಲಿ ಶಬ್ದದ ಅಲೆಗಳ ಪ್ರಸರಣಕ್ಕೆ ನಾವು ಘನವಸ್ತುಗಳಾಗಿರ್ತಕ್ಕಂಥ ಗಾಜು, ಕಟ್ಟಿಗೆ, ಏನು ಕಬ್ಬಿಣ, ಹೌದಾ, ನೀರು, ಹೌದಾ, ದ್ರವ, ಗಾಳಿ, ಇವುಗಳ ಎಲ್ಲವೂ ಕೂಡ ಬೇಕು. ಆದ್ರೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಕೇಳಿದ್ರೆ, ಶಬ್ದದ ಪ್ರಸರಣಕ್ಕೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಕೇಳಿದ್ರೆ ಗಾಳಿಯ ಒತ್ತಡದ ಮೇಲೆ, ಗಾಳಿ ಮೇಲೆ ಡಿಪೆಂಡ್ ಆಗಿದೆ. ಆದ್ರೆ ಗಾಳಿಯ ಒತ್ತಡದ ಮೇಲೆ ಡಿಪೆಂಡ್ ಆಗಿಲ್ಲ. ಹೌದಾ? ಅದನ್ನೆಲ್ಲ ಶಬ್ದ ಪಾಠದಲ್ಲಿ ಹೇಳಿದೀವಿ. ಹೌದಾ? ನೆಕ್ಸ್ಟ್, ಬೆಳಕಿನ ವೇಗಕ್ಕೆ ಸಮನಾದ ವೇಗವನ್ನ ಹೊಂದಿರತಕ್ಕಂತ ವಿಕಿರಣವನ್ನ ನಾವೇನ್ ಕರಿತೀವಿ? ವಿದ್ಯುತ್ ಕಾಂತೀಯ ವಿಕಿರಣ. ಅಂದ್ರೆ ಬೆಳಕಿನ ವೇಗಕ್ಕೆ ಸಮನಾಗಿರ್ತಕ್ಕಂಥ ವೇಗವನ್ನು ಹೊಂದಿರುವಂತಹ ಈ ವಿಕಿರಣವನ್ನ ನಾವು ವಿದ್ಯುತ್ ಕಾಂತೀಯ ವಿಕಿರಣ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ವಿದ್ಯುತ್ ಕಾಂತೀಯ ವಿಕಿರಣಗಳಾವ್ಯಾವು, ಯಾವ ಗುಣಗಳನ್ನ ಇವು ಹೇಳ್ತಾ ಹೋಗ್ತೀವಿ ಅಂತ ನೋಡ್ತಾ ಹೋದಾಗ, ಮೊದಲನೇದಾಗಿ ಈ ವಿದ್ಯುತ್ ಕಾಂತೀಯ ತರಂಗಗಳು ಕೆಲವೊಂದು ಗುಣಗಳನ್ನ ವ್ಯಕ್ತಪಡಿಸ್ತವೆ. ಅವು ಯಾವ್ಯಾವ ಅಂತ ನೋಡ್ತಾವ. ಇಲ್ಲಿ ತುಂಬಾ ನೀಟಾಗಿ ಪಿಪಿಟಿ ಮಾಡ್ಕೊಂಡು ಕ್ಲಾಸ್ ಮಾಡ್ತಾ ಇದ್ದೀನಿ. ಹೌದಾ? ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಮಾಡಿ. ನೀವೆಷ್ಟು ಲೈಕ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಈಗಾಗಲೇ ನಾನು ಇನ್ನೂ ಅಷ್ಟು ಡೆಪ್ತ್ ಬೇರೆ ಬೇರೆ ಸೋರ್ಸ್ ಅನ್ನ ನೋಡ್ಕೊಂಡು ನಿಮ್ಗೆ ಇನ್ನೂ ಅಷ್ಟು ಡೆಪ್ತ್ ಆಗೋದಕ್ಕೆ, ಅಂದ್ರೆ ಒಂದು ಲೆಸನ್ ಮೂರ್ ಪಾರ್ಟ್ ಆಗಿ ಅಷ್ಟು ಡೆಪ್ತ್ ಹೇಳ್ತಾ ಹೋಗ್ತೀನಿ ಬರ್ತಕ್ಕಂಥ ತರಗತಿಗಳಿಗೆ. ನೀವು ಎಷ್ಟು ಪ್ರೋತ್ಸಾಹ ಕೊಡ್ತೀರೋ ಅಷ್ಟು ನನಗೂ ಖುಷಿ ಇರುತ್ತೆ. ಹೌದಾ? ಹಾಗಾದ್ರೆ ಇಲ್ಲಿ ಆಗ್ಲೇ ನನ್ನ ಯೂಟ್ಯೂಬ್ ಚಾನಲ್ ಆಗ್ಲೇ 1000 ಮೇಲೆ ದಾಟಿದೆ. 1K ಸಬ್ಸ್ಕ್ರೈಬರ್ಸ್ ಆಗ್ಲೇ ಮೀರಿದೆ. ಹಾಗಾಗಿ ಇಲ್ಲಿ 1K ಸಬ್ಸ್ಕ್ರೈಬರ್ ದಾಟಿದ್ರಿಂದ ತುಂಬಾ ಖುಷಿ ಕೊಟ್ಟಿದ್ದೀರಿ. ನೀವು ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದೀರಿ. ಇನ್ನು ಹೆಚ್ಚಿನ ಪ್ರೋತ್ಸಾಹ ನಿಮ್ಮಿಂದ ಸಿಗ್ಬೇಕು ಅಂತ ಹೇಳ್ತಾ, ಇನ್ನು ನೀವೆಷ್ಟು ಪ್ರೋತ್ಸಾಹ ಕೊಡ್ತೀರೋ ನಾನು ಅಷ್ಟು ಡೆಪ್ತ್ ಆಗಿ ಹೇಳ್ತಾ ಹೋಗ್ತೀನಿ. ಇನ್ನು ನಾನು ಸುಮ್ಮನೆ ಸೈನ್ಸ್ ಕ್ಲಾಸ್ ಮಾಡೋದಿಲ್ಲ. ನಿಮಗೆ ಪರೀಕ್ಷೆಯಲ್ಲಿ ಬರ್ತಕ್ಕಂತ ಪ್ರಶ್ನೆಗಳನ್ನ ನನ್ನ ಸೈನ್ಸ್ ಕ್ಲಾಸ್ ಇಂದ ಬಂದಿದ್ದಾವೆ ಅಂತ ಹೇಳಿ ನಾನು ತೋರಿಸ್ತೀನಿ. ಅರ್ಥ ಆಯ್ತಾ? ತೋರಿಸ್ತೀನಿ. ಬಟ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಬಿಟ್ರೆ ಅದೇ ಟಾಪಿಕ್, ಅದೇ ಲೈನ್, ಅದೇ ತರ ಪ್ರಶ್ನೆ ಇರುತ್ತೆ, ಅದೇ ಆನ್ಸರ್ ನಾನು ಕ್ಲಾಸ್ ಹೇಳಿರ್ತೀನಿ. ಅದನ್ನ ನೋಡ್ಕೊ. ಹಾಗಾದ್ರೆ ವಿದ್ಯುತ್ ಕಾಂತೀಯ ತರಂಗಗಳಂದಾಗ ಇವುಗಳನ್ನ ನಾವು ಅಡ್ಡ ತರಂಗಗಳಂತ ಕರಿತೀವಿ. ಹೌದಾ? ಅಡ್ಡ ತರಂಗಗಳು ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಶಬ್ದ ತರಂಗಗಳಂದಾಗ ನಾವು ನೀಳ ತರಂಗಗಳಂತ ಕರಿತಾ ಹೋಗ್ತೀವಿ, ಯಾಂತ್ರಿಕ ತರಂಗಗಳಂತ ಕರಿತಾ ಹೋಗ್ತೀವಿ. ಹೌದಾ? ಹಾಗಾದ್ರೆ ಇವುಗಳೆಲ್ಲ ಶಬ್ದಕ್ಕೆ ರಿಲೇಟ್ ಆಗಿರ್ತಕ್ಕಂತ ಅಲೆಗಳು. ಹಾಗಾದ್ರೆ ವಿದ್ಯುತ್ ಕಾಂತೀಯ ತರಂಗಗಳಂದಾಗ ನಮಗೆ ಅಡ್ಡ ತರಂಗಗಳು ಅಂತ ಕರಿತಾ ಹೋಗ್ತೀವಿ.
ಹಾಗಾದ್ರೆ ಇವು ಕಾಂತ ಮತ್ತು ವಿದ್ಯುತ್ ಕ್ಷೇತ್ರಗಳ ಎರಡನ್ನೂ ಕೂಡ ಘಟಕಗಳನ್ನಾಗಿ ಹೊಂದಿವೆ. ಯಾವುವು ಇವೆ? ಯಾವ ಗುಣಗಳನ್ನ ವ್ಯಕ್ತಪಡಿಸ್ತವೆ ಅಂತ ಕೇಳಿದ್ರೆ ಇವು ಅಡ್ಡ ತರಂಗಗಳು ಮತ್ತು ಕಾಂತ ಮತ್ತು ವಿದ್ಯುತ್ ಕ್ಷೇತ್ರಗಳು ಎರಡುಗಳನ್ನ ನಾವು ಘಟಕಗಳನ್ನಾಗಿ ಹೊಂದಿವೆ. ಯಾವುವು? ವಿದ್ಯುತ್ ಕಾಂತೀಯ ತರಂಗಗಳನ್ನ. ಹಾಗಾದ್ರೆ ಈ ವಿದ್ಯುತ್ ಕಾಂತೀಯ ತರಂಗಗಳಂದಾಗ ಈ ತರಂಗಗಳಿಗೆ ತರಂಗ ವ್ಯಾಪ್ತಿ ಇರುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ? ಓಕೆ, ಇದು ಎಷ್ಟು ತರಂಗ ವ್ಯಾಪ್ತಿ ಇರುತ್ತೆ? 10 ರಿಂದ 15 ಮೀಟರ್ ಇರುತ್ತೆ. ಮಿನಿಮಮ್ ಅಂದ್ರೆ 10 ರಿಂದ 15 ಮೀಟರ್ ಇರುತ್ತೆ. ಅದು ಮ್ಯಾಕ್ಸಿಮಮ್ 100 ಕಿಲೋಮೀಟರ್ ವರೆಗೂ ಹೋಗುತ್ತೆ. ಯಾವುದು? ವಿದ್ಯುತ್ ಕಾಂತೀಯ ತರಂಗಗಳಂದಾಗ ಮಿನಿಮಮ್ ಎಷ್ಟು? 10 ರಿಂದ 15 ಮೀಟರ್. ಲಾಸ್ಟ್ ಎಷ್ಟು ಹೋಗುತ್ತೆ? 100 ಕಿಲೋಮೀಟರ್ ವರೆಗೂ ದೂರ ಹೋಗುತ್ತೆ. ಹಾಗಾದ್ರೆ ಮೊದಲೇ ಒಂದು ವಿಕಿರಣವನ್ನು ನೋಡ್ತಾ ಹೋದಾಗ ಮೊದಲೇದಾಗಿ ಅವಗೆಂಪು ವಿಕಿರಣ ಅಂತ ಕರಿತಾ ಹೋಗ್ತೀವಿ. ಇಂಗ್ಲಿಷ್ ಅಲ್ಲಿ ಇನ್ಫ್ರಾರೆಡ್ ರೇಸ್ ಅಂತ ಕರಿತಾ ಹೋಗ್ತೀವಿ. ಇದು ಸ್ವಲ್ಪ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಹೆಲ್ಪ್ ಆಗ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೂಡ ಕೆಲವೊಂದು ಪದಗಳನ್ನು ಹಾಕಿದೀನಿ, ನಾನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಈ ಅವಗೆಂಪು ವಿಕಿರಣಗಳಂದಾಗ ಇನ್ಫ್ರಾರೆಡ್ ರೇಸ್ ಅಂತ ಕರಿತಾ ಹೋಗ್ತೀವಿ. ಇವುಗಳನ್ನ ಕಂಡು ಹಿಡಿದ ವಿಜ್ಞಾನ. ಈ ವಿಕಿರಣ ಉಷ್ಣ ಪರಿಣಾಮದಿಂದಾಗಿ ನಾವು ಏನ್ ಮಾಡಿದ್ವಿ? 1800ರಲ್ಲಿ ಏನ್ ಮಾಡ್ತಾನೆ? ಹರ್ಷಲ್ ಅನ್ನುವಂಥ ವಿಜ್ಞಾನಿ ಏನ್ ಮಾಡ್ತಾನೆ? ಹರ್ಷಲ್ ಅನ್ನುವಂಥ ವಿಜ್ಞಾನಿ ಅವಗೆಂಪು ವಿಕಿರಣಗಳನ್ನ ಅಂದ್ರೆ ಇನ್ಫ್ರಾರೆಡ್ ರೇಸ್ ಗಳನ್ನ ಕಂಡು ಹಿಡಿತಾನೆ. ಹಾಗಾದ್ರೆ ಇವು ಹೆಂಗೆ ಕಂಡಿಡಿದ ಅಂತ ಕೇಳಿದ್ರೆ ತುಂಬಾ ಬಿಸಿಯಾಗಿರ್ತಕ್ಕಂಥ ಬಲ್ಬ್ ಆಗಿರ್ಬೋದು ಮತ್ತು ಎಂಜಿನ್ ಆಗಿರ್ಬೋದು. ಬಿಸಿಯಾಗಿರ್ತಕ್ಕಂಥ ಬಲ್ಬ್ ಮತ್ತು ಇಲ್ಲಿ ಹೀಟ್ ಆಗಿರ್ತಕ್ಕಂಥ ಇಂಜಿನ್ ಇವುಗಳಿಂದ ಅವಗೆಂಪು ವಿಕಿರಣಗಳು ಬಿಡುಗಡೆ ಆಗ್ತವೆ ಅಂತ ಹೇಳಿ ಹೇಳ್ದ ಯಾರು? ಹರ್ಷಲ್. ಎಷ್ಟರಲ್ಲಿ? 1800ರಲ್ಲಿ. ಹಾಗಾದ್ರೆ ಇಲ್ಲಿ ಇದರ ಇನ್ನೂ ಇನ್ಫಾರ್ಮೇಶನ್ ನೋಡೋದಾದ್ರೆ ಇಲ್ಲಿ ಸೌರ ವಿಕಿರಣ ಅಂದಾಗ 1/3 ಇರುತ್ತೆ. ಸೌರ ವಿಕಿರಣ ಅವಗೆಂಪು ವಿಕಿರಣಗಳು ಸೌರ ವಿಕಿರಣದಲ್ಲಿ ಎಷ್ಟು ಭಾಗ ಇರ್ತವೆ ಅಂತ ಕೇಳ್ತಾರೆ? ಅವಗೆಂಪು ವಿಕಿರಣಗಳು 1/3 ಅಷ್ಟು ಪ್ಲೇಸ್ ಅನ್ನ ತಗೊಂಡಿರ್ತವೆ. ಯಾವ್ದ್ರಲ್ಲಿ? ಸೌರ ವಿಕಿರಣದಲ್ಲಿ. ಹಾಗಾದ್ರೆ ಇಲ್ಲಿ ಯಾವ ಕಿರಣದಿಂದಾಗಿ ಹಸಿರುಮನೆ ಪರಿಣಾಮ ಆಗ್ತಾ ಇದೆ? ಹಸಿರುಮನೆ ಪರಿಣಾಮ ಆಗ್ಲೇ ಹಸಿರುಮನೆ ಅನಿಲಗಳು ಯಾವುವು ಅಂತ ಹೇಳಿದೀನಿ ಮತ್ತು ಯಾವ ಅಲ್ಲ ಅಂತ ಕೂಡ ಹೇಳಿದೀನಿ. ಓಕೆ, ಇಲ್ಲಿ ಹಸಿರು ಮನೆ ಅನಿಲ ಅಂತ ಕರಿತಾ ಹೋಗ್ತೀವಿ. ಏನು? ಈ ಒಂದು ಹಸಿರು ಮನೆ ಅನಿಲಗಳಂತ ಕರಿತಾ ಹೋಗ್ತೀವಿ. ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತಾ ಹೋಗ್ತೀವಿ. ಗ್ರೀನ್ ಹೌಸ್ ಗ್ಯಾಸಸ್. ಹಾಗಾದ್ರೆ ಇಂದಿನ ತರಗತಿಯಲ್ಲಿ ಆಗ್ಲೇ ಹೇಳಿದೀನಿ, ಈ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತಾ ಹೋಗ್ತೀವಿ, ಹಸಿರು ಮನೆ ಅನಿಲ ಅಂತ ಕರಿತಾ ಹೋಗ್ತೀವಿ. ಇವುಗಳು ಯಾವ್ಯಾವ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ಯಾರ್ಯಾರು ಕರೆಕ್ಟ್ ಆಗಿ ತಿಳಿಸ್ತೀರಾ ಎಲ್ಲರಿಗೂ ರಿಪ್ಲೈ ಕೊಡ್ತೀನಿ. ಹೌದಾ? ಈ ಹಸಿರು ಮನೆ ಅನಿಲಗಳಂದಾಗ ಯಾವ ಬರುತ್ತವೆ, ಯಾವ ಬರೋದಿಲ್ಲ. ಹಲವಾರು ಬಾರಿ ಈ ಒಂದು ಟಾಪಿಕ್ ಮೇಲೆ ಹಲವಾರು ಬಾರಿ ಪ್ರಶ್ನೆ ಆಗಿದೆ, ಇದು ನೆನಪಿರ್ಲಿ. ಹೌದಾ? ಹಾಗಾದ್ರೆ ಈ ಯಾವ ಕಿರಣದಿಂದ ಹಸಿರು ಮನೆ ಪರಿಣಾಮಕ್ಕೆ ಎಫೆಕ್ಟ್ ಆಗ್ತಾ ಇದೆ? ಯಾವ ಕಿರಣಗಳು ಅಂತ ಕೇಳಿದ್ರೆ ಅದು ಅವಗೆಂಪು ವಿಕಿರಣಗಳು, ಇನ್ಫ್ರಾರೆಡ್ ರೇಸ್ ಅಂತ ಕರಿತಾ ಹೋಗ್ತೀವಿ. ಹೌದಾ? ಹಾಗಾದ್ರೆ ಇಲ್ಲಿ ಇನ್ಫ್ರಾರೆಡ್ ರೇಸ್ ಅಂದಾಗ ದ ರೇಸ್ ವಿಚ್ ಎಫೆಕ್ಟ್ಸ್ ದ ರೇಡಿಯೇಷನ್ಸ್ ವಿಚ್ ಎಫೆಕ್ಟ್ಸ್ ಗ್ರೀನ್ ಹೌಸ್ ಅಂತ ಕರಿತಾ ಹೋಗ್ತೀವಿ. ಹೌದಾ? ಅಂದ್ರೆ ಈ ಒಂದು ಗ್ರೀನ್ ಹೌಸ್ ಗ್ಯಾಸ್ಗೆ ಅಂದ್ರೆ ಈ ಗ್ರೀನ್ ಹೌಸ್ ಅಂದಾಗ ಗ್ರೀನ್ ಹೌಸ್ ಎಫೆಕ್ಟ್ ಮಾಡ್ತಕ್ಕಂಥ ರೇಡಿಯೇಷನ್ ಯಾವುದು? ದ ರೇಡಿಯೇಷನ್ಸ್ ವಿಚ್ ಎಫೆಕ್ಟ್ ಗ್ರೀನ್ ಹೌಸ್ ಅಂತ ಕರಿತಾ ಹೋಗ್ತೀವಿ. ಯಾವುದು? ಇನ್ಫ್ರಾರೆಡ್ ರೇಸ್. ಹಾಗಾದ್ರೆ ಇದರ ಉಪಯೋಗಗಳೇನು ಅಂತ ನೋಡಿದಾಗ ಇಲ್ಲಿ ದೂರವ್ಯಾಪ್ತಿ ಬಿಂಬಗ್ರಹಣಕ್ಕೆ ಯೂಸ್ ಆಗ್ತಾ ಹೋಗುತ್ತೆ. ಯಾವುದು? ಈ ಒಂದು ಇನ್ಫ್ರಾರೆಡ್ ರೇಸ್ ದೂರವ್ಯಾಪ್ತಿ ಬಿಂಬಗ್ರಹಣಕ್ಕೆ ಯೂಸ್ ಆಗುತ್ತೆ. ಇವುಗಳು ಬಹಳ ಯುಕ್ತವೆಂದು ಕಂಡು ಬಂದಿದೆ. ಯಾವುದರಲ್ಲಿ? ದೂರವ್ಯಾಪ್ತಿ ಬಿಂಬಗ್ರಹಣದಲ್ಲಿ. ಹಾಗಾದ್ರೆ ನೆಕ್ಸ್ಟ್ ಮೇಲ್ಮೈ ಊತ ಆಗಿರ್ಬೋದು. ನೆಕ್ಸ್ಟ್ ಮೂಳೆಗಳ ಸ್ಥಾನ ಪಲ್ಲಟ. ಮೇಲ್ಮೈ ಊತ ಅಂದ್ರೆ ಇಲ್ಲಿ ಯಾವ್ದಾದ್ರು ಒಂದು ಕಾಲು ಅಥವಾ ಕೈ ಮೇಲೆಲ್ಲಾದ್ರೂ ಊದ್ಕೊಂಡಿರುತ್ತೆ, ಅದನ್ನ ಗುಣಪಡಿಸೋದಕ್ಕೆ. ನೆಕ್ಸ್ಟ್ ಮೂಳೆಗಳ ಸ್ಥಾನ ಪಲ್ಲಟ ಅಂದ್ರೆ ಮೂಳೆಗಳು ಮುರಿದು ಒಂದೊಂದು ಸ್ಥಾನಕ್ಕೆ ತಿರುಗಿರ್ತವೆ. ಹೌದಾ? ಅಂದ್ರೆ ತಮ್ಮ ಜಾಗವನ್ನ ಬಿಟ್ಟು ಬೇರೆ ಜಾಗಕ್ಕೆ ಹೋಗಿರ್ತವೆ ಅಂದ್ರೆ ಸ್ಥಾನ ಪಲ್ಲಟ ಅಂತ ಕರಿತೀವಿ. ಹೌದಾ? ಕಾಲು ಒಳ್ಳೆದೆ, ಕಾಲು ಏನೋ ಟ್ವಿಸ್ಟ್ ಆಗಿದೆ ಅಂತ ಹೇಳ್ತೀವಲ್ಲ, ಅದನ್ನೇ ನಾವು ಮೂಳೆಗಳ ಸ್ಥಾನ ಪಲ್ಲಟ ಅಂತ ಕರಿತೀವಿ. ನೆಕ್ಸ್ಟ್ ಉಳುಕಿನ ಚಿಕ್ಕಿದೆ, ಕಾಲು ಸ್ವಲ್ಪ ಹಿಂಗಿಡಕ್ ಹೋದೆ, ಉಳುಕಂತೂ ಚಟ್ ಅಂತೂ ಇಲ್ಲಿ ಕಾಲು ತುಂಬಾ ನೋಡ್ಬಿಟ್ಟಿದೆ, ಓಕೆ ಡಾಕ್ಟರ್ ಹತ್ರ ಹೋಗ್ಬೇಕಂತ ಹೇಳ್ತೀವಲ್ಲ, ಅಲ್ಲಿ ಕೂಡ ನಾವು ಇನ್ಫ್ರಾರೆಡ್ ರೇಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಅವಗೆಂಪು ವಿಕಿರಣಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಇದು ಏನ್ ಮಾಡುತ್ತೆ? ಇದು ರಕ್ತ ಪರಿಚಲನೆಯನ್ನ ಪ್ರಚೋದನೆ ಮಾಡುತ್ತೆ. ಯಾವುದು? ಈ ಒಂದು ಇನ್ಫ್ರಾರೆಡ್ ರೇಸ್. ಹಾಗಾದ್ರೆ ಇನ್ನು ಎಲ್ಲಿ ಬಳಕೆ ಮಾಡ್ತಾರೆ? ಟಿವಿ ರಿಮೋಟ್ ಗಳಲ್ಲಿ ಬಳಕೆ ಮಾಡ್ತಾರೆ. ಓಕೆ, ಯೂಸ್ಡ್ ಇನ್ ಟಿವಿ ರಿಮೋಟ್ ಅಂಡ್ ಸೆಟ್ ಆಫ್ ಬಾಕ್ಸ್ ಅಂತ ಕರಿತೀವಿ. ಇವುಗಳಲ್ಲಿ ಇವು ಯೂಸ್ ಮಾಡ್ತಾ ಹೋಗ್ತಾರೆ ಇನ್ಫ್ರಾರೆಡ್ ರೇಸ್ ಅನ್ನ. ಓಕೆ, ಇಲ್ಲಿ ಟಿವಿಯಿಂದ ರಿಮೋಟ್ ಗೆ ಕನೆಕ್ಷನ್ ಹೆಂಗ್ ಕೊಟ್ಟಿರ್ತಾರೆ ವೈರ್ಲೆಸ್ ಅಂದಾಗ ಅದು ಇನ್ಫ್ರಾರೆಡ್ ರೇಸ್ ಇಂದ. ಓಕೆ, ಈ ದೂರದರ್ಶನ ನಿಯಂತ್ರಣ ಮಾಡೋದಕ್ಕೆ ನಾವು ರಿಮೋಟ್ ಅನ್ನ ಯೂಸ್ ಮಾಡ್ತೀವಲ್ಲ, ಅವುಗಳಲ್ಲಿ ಕೊಟ್ಟಿರ್ತಾರೆ. ಓಕೆ, ಅವುಗಳು ಯಾವ ಒಂದು ವಿಕಿರಣಗಳನ್ನು ಯೂಸ್ ಮಾಡ್ಕೊಂಡು ಕೆಲಸ ಮಾಡ್ತೇವೆ ಅಂತ ಕೇಳಿದ್ರೆ ಅದು
ಯಾವುದು ಇನ್ಫ್ರಾರೆಡ್ ರೇಸ್ ಅಂತ ಕರಿತೀವಿ, ಅವಗೆಂಪು ವಿಕಿರಣಗಳು ಅಂತ ಕರಿತೀವಿ. ಹಾಗಾದ್ರೆ ಈ CCTVಗಳಂತಿದಾವೆ, ಹೌದಾ, ಈ CCTVಗಳ ತಯಾರಿಕೆ ಆಗಿರ್ಬೋದು ಮತ್ತು ಕ್ಯಾಮ್ರಾ ಆಗಿರ್ಬೋದು, ಇವುಗಳೆಲ್ಲ ಕೆಲಸ ಮಾಡ್ತಕ್ಕಂಥದ್ದು CCTVಗಳು, ಕ್ಯಾಮ್ರಾ, ಇವೆಲ್ಲೂ ಕೂಡ CCTV ಕ್ಯಾಮ್ರಾ ನೆನ್ಪಿಟ್ಕೊಳ್ಳಿ, CCTV ಕ್ಯಾಮ್ರಾ. ಈ CCTV ಕ್ಯಾಮ್ರಾಗಳು ಕೂಡ ಅವಗೆಂಪು ವಿಕಿರಣಗಳ ಮೇಲೆ ಕೆಲಸ ಮಾಡ್ತವೆ. ನೆಕ್ಸ್ಟ್ ಪುರಾತನ ವರ್ಣಚಿತ್ರಗಳು, ಹೌದಾ, ಈ ಪುರಾತನ ವರ್ಣಚಿತ್ರಗಳಿದಾವೆ ಇಲ್ಲಿ ಇದೆಯಲ್ಲ, ಈ ಪುರಾತನ ವರ್ಣಚಿತ್ರಗಳನ್ನ ಪರೀಕ್ಷೆ ಮಾಡೋದಕ್ಕೆ ಅದು ಯಾವುದು ಇನ್ಫ್ರಾರೆಡ್ ರೇಸ್ ಅಥವಾ ನಾವೇನೋ ಅವಗೆಂಪು ವಿಕಿರಣಗಳನ್ನ ಯೂಸ್ ಮಾಡ್ತಾವೆ. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಅವಗೆಂಪು ಕಿರಣಗಳನ್ನ ಪತ್ತೆ ಹಚ್ಚಲು ನಾವು ಯಾವ ಡಿವೈಸ್ ಅನ್ನ ಯೂಸ್ ಮಾಡ್ತೀವಿ, ಯಾವ ಡಿವೈಸ್ ಅಥವಾ ಸಾಧನವನ್ನ ಯೂಸ್ ಮಾಡ್ತೀವಿ. ಈ ಒಂದು ಅವಗೆಂಪು ವಿಕಿರಣಗಳು ಇನ್ಫ್ರಾರೆಡ್ ರೇಸ್ ಅಂತ ಕರಿತಾ ಹೋಗ್ತೀವಿ. ಇವುಗಳನ್ನ ಪತ್ತೆ ಹಚ್ಚೋದಕ್ಕೆ ಯಾವೊಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ, ಯಾವೊಂದು ಡಿವೈಸ್ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ ಅದು ಥರ್ಮೋಫೈಲ್ ಆಗಿರುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿ ಥರ್ಮೋಫೈಲ್ ಅಂದಾಗ ನಾವು ಇನ್ಫ್ರಾರೆಡ್ ರೇಸ್ ಅನ್ನ ಪತ್ತೆ ಹಚ್ಚೋದಕ್ಕೆ, ಗುರುತು ಮಾಡೋದಕ್ಕೆ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇಲ್ಲಿ ಇದ್ರ ಮೇಲೆ ಒಂದು ಪ್ರಶ್ನೆ ಇದೆ, ಇಲ್ಲಿ ಯಾವ ಕಿರಣಗಳನ್ನ ಪತ್ತೆ ಹಚ್ಚೋದಕ್ಕೆ ಥರ್ಮೋಫೈಲ್ ಗಳನ್ನ ಬಳಸುತ್ತಾರೆ? ಈಗಾಗಲೇ ಹಿಂದೆ ಪರೀಕ್ಷೆಯಲ್ಲಿ ಕೇಳಿದ್ರೆ, ನಾನು ಬರೀ ಪರೀಕ್ಷೆಯಲ್ಲಿ ಕೇಳತಕ್ಕಂಥ ಪ್ರಶ್ನೆಗಳನ್ನ ತಗೊಂಡಿದ್ದೀನಿ, ಯಾಕಂದ್ರೆ ಸ್ವಲ್ಪ ಲೆಂತಿ ಲೆಸನ್. ಹಾಗಾಗಿ ನೆಕ್ಸ್ಟ್ ತರಗತಿಯಲ್ಲಿ ನಾನು MCQ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಬರೀ ಇಲ್ಲಿ ಟಾಪಿಕ್ ಎಕ್ಸ್ಪ್ಲೇನ್ ಮಾಡಿ ಅದ್ರ ಮೇಲೆ ಯಾವ ತರ ಕ್ವಶನ್ ಕೇಳಿದಾರೆ ಅಂತ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಯಾವ ಕಿರಣಗಳನ್ನ ಪತ್ತೆ ಹಚ್ಚೋದಕ್ಕೆ ನಾವು ಥರ್ಮೋಫೈಲ್ ಗಳನ್ನ ಬಳಸ್ತೀವಿ ಅಂತ ಕೇಳಿದರೆ ಆಪ್ಷನ್ ಎ ಮೈಕ್ರೋವೇವ್ ಇದೆ, ಹೌದಾ, ಆಪ್ಷನ್ ಬಿ ಬೆಳಕು ಇದೆ, ಆಪ್ಷನ್ ಸಿ ಅವಗೆಂಪು ಕಿರಣಗಳಿದೆ, ಹೌದಾ, ಅವಗೆಂಪು ಅಥವಾ ಅತಿಗೆಂಪು ಅಂತ ಕರಿತೀವಿ. ನೆಕ್ಸ್ಟ್ 4ನೇ ಆಪ್ಷನ್ ಎಕ್ಸ್ರೇ ಇದೆ. ಈಗ ತಾನೇ ಹೇಳಿದೆ ಅವಗೆಂಪು ವಿಕಿರಣಗಳಿಗೆ ಸರಿಯಾದ ಉತ್ತರ ಆಗುತ್ತೆ ಅವಗೆಂಪು ವಿಕಿರಣ. ನೆಕ್ಸ್ಟ್ ಪ್ರಶ್ನೆ. ನೆಕ್ಸ್ಟ್ ಎರಡನೇದು ಯಾವುದು? ನೇರಳಾತೀತ ಕಿರಣಗಳ ಬಳಕೆ. ಈ ನೇರಳಾತೀತ ಕಿರಣಗಳು ಅಂತ ಕರಿತಾ ಹೋಗ್ತೀವಿ, ಅದನ್ನ ನಾವು ಅಲ್ಟ್ರಾ ವೈಲೆಟ್ ರೇಸ್ ಅಂತ ಕರಿತಾ ಹೋಗ್ತೀವಿ. ಇವುಗಳು ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಹಲವಾರು ಬಾರಿ ಪ್ರಶ್ನೆ ಆಗಿದೆ, ಸ್ವಲ್ಪ ಗಮನ ಇಟ್ಟು ಓದ್ಕೋಬೇಕು. ಓಕೆ, ಇಲ್ಲಿ ನೇರಳಾತೀತ ಕಿರಣಗಳಂದಾಗ ಇದನ್ನ ಪತ್ತೆ ಹಚ್ಚಿದವರು ಯಾರು ಸರ್ ಅಂತ ಕೇಳಿದ್ರೆ JW ರಿಟ್ಟರ್, ಹೌದಾ. ಈ JW ರಿಟ್ಟರ್ ಅನ್ನುವಂಥ ವಿಜ್ಞಾನಿ ಏನ್ ಮಾಡ್ತಾನೆ, ಮೊದಲೇದಾಗಿ 1801ರಲ್ಲಿ ಮೊಟ್ಟ ಮೊದಲೇ ಬಾರಿಗೆ ನಿಮಗೆ ನೇರಳಾತೀತ ಕಿರಣಗಳನ್ನ ಪತ್ತೆ ಹಚ್ಚಿ ಅದನ್ನ ಬಳಕೆಗೆ ತಗೊಂಡ್ಬರ್ತಾನೆ. ಯಾರು? ಈ ಒಂದು JW ರಿಟ್ಟರ್ ಅನ್ನುವಂಥ ವಿಜ್ಞಾನಿ. JW ರಿಟ್ಟರ್ ಅನ್ನುವಂಥ ವಿಜ್ಞಾನಿ 1801ರಲ್ಲಿ. ಹಾಗಾದ್ರೆ ಇವುಗಳು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ, ಎಲ್ಲೆಲ್ಲಿ ಉಪಯೋಗ ಮಾಡ್ತೀವಿ ಅಂತ ಕೇಳಿದ್ರೆ ಪ್ರತಿದೀಪ್ತಿ ದೀಪ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಟ್ಯೂಬ್ಲೈಟ್, ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಟ್ಯೂಬ್ಲೈಟ್, ನೀವು ಕನ್ನಡದಲ್ಲಿ ಪ್ರತಿದೀಪ್ತಿ ದೀಪ ಅಂತ ಕರಿತೀವಿ. ಇಲ್ಲಿ ಇಂಗ್ಲಿಷ್ ಅಲ್ಲಿ ಪ್ರಶ್ನೆ ಯಾವ್ದಾದ್ರು ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಅರ್ಥ ಆಗಿಲ್ಲ ಅಂದ್ರೆ ಒಂದ್ ಸೈಡ್ ಇಂಗ್ಲಿಷ್ ಅಲ್ಲೇ ಕೊಟ್ಟಿರ್ತಾರೆ, ಸ್ವಲ್ಪ ನೋಡ್ಕೋಬಹುದು, ಹೌದಾ. ಅಲ್ಲಿ ಸ್ವಲ್ಪ ಫ್ಲಾಶ್ ಆದ್ರೂ ಅಟ್ಲೀಸ್ಟ್ ಒಂದು ಕ್ಲೂ ಆದ್ರೂ ಸಿಗುತ್ತೆ. ಹಾಗಾದ್ರೆ ಪ್ರತಿದೀಪ್ತಿ ದೀಪಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೆ, ಹೌದಾ, ಈ ಟ್ಯೂಬ್ಲೈಟ್ ಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೆ ನಾವು ಅಲ್ಟ್ರಾ ವೈಲೆಟ್ ರೇಸ್ ಗಳನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಕಲು ದಾಖಲೆಗಳು, ಹೌದಾ, ಫೇಕ್ ಡಾಕ್ಯುಮೆಂಟ್ಸ್ ಮಾಡ್ತಾರೆ ಇತ್ತೀಚೆಗೆ, ಹೌದಾ. ಆ ಫೇಕ್ ಡಾಕ್ಯುಮೆಂಟ್ಸ್ ಇಂದಾಗಿ ಸಾಲ ತಗೊಳ್ಳೋದಾಗಿರ್ಬೋದು ಅಥವಾ ಗವರ್ಮೆಂಟ್ ಕೆಲಸ ಆಗಿರ್ಬೋದು, ಹೌದಾ, ಅವೆಲ್ಲವನ್ನ ನಾವು ಆ ಒಂದು ನಕಲು ದಾಖಲೆಗಳನ್ನ ಪತ್ತೆ ಹಚ್ಚೋದಕ್ಕೆ, ನೆಕ್ಸ್ಟ್ ಈ ಕೋಟಾ ನೋಟ್ಗಳನ್ನ ಪತ್ತೆ ಹಚ್ಚೋದಕ್ಕೆ ನಾವು ಈ ಒಂದು ಅಲ್ಟ್ರಾ ವೈಲೆಟ್ ರೇಸ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ, ಹೌದಾ. ಇಮೇಜ್ ಕೊಟ್ಟಿದ್ದೀನಿ, ಕೋಟಾ ನೋಟ್ ಆಗಿರ್ಬೋದು ಅಥವಾ ನಕಲು ದಾಖಲೆಗಳಾಗಿರ್ಬೋದು, ನಕಲು ಫಿಂಗರ್ ಪ್ರಿಂಟ್ ಕೂಡ ಮಾಡ್ತಾರೆ. ಅವುಗಳೆಲ್ಲವನ್ನ ನಾವು ಪತ್ತೆ ಹಚ್ಚೋದಕ್ಕೆ ಅಲ್ಟ್ರಾ ವೈಲೆಟ್ ರೇಸ್ ಗಳನ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನಾವೇನಾದ್ರು ತಮ್ ಕೊಟ್ಟಿದ್ವಿ ಅಂದ್ರೆ ರೆಡ್ ಕಲರ್ ರೇಸ್ ಬರುತ್ತಲ್ಲ, ಅದೇ ಅಲ್ಟ್ರಾ ವೈಲೆಟ್ ರೇಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಕೃತಕ ರತ್ನಗಳಂತ ಕರಿತಾ ಹೋಗ್ತೀವಿ, ಹೌದಾ, ಆರ್ಟಿಫಿಷಿಯಲ್ ಡೈಮಂಡ್ಸ್ ಅಂತ ಕರಿತೀವಿ ಮತ್ತು ಏನು ನ್ಯಾಚುರಲ್ ಡೈಮಂಡ್ಸ್ ಅಂತ ಕರಿತೀವಿ. ಇವುಗಳನ್ನ ಯಾವ ನೈಸರ್ಗಿಕ, ಯಾವ ಟೆಂಪರವರಿ ಅಥವಾ ಯಾವುದು ಯಾವುದು ಒರಿಜಿನಲ್, ಯಾವುದು ಫೇಕ್ ಅಂತ ಹೇಳಿ ಪತ್ತೆ ಹಚ್ಚೋದಕ್ಕೆ ನಾವು ಈ ಒಂದು ಅಲ್ಟ್ರಾ ವೈಲೆಟ್ ರೇಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಕಳ್ಳತನ ಎಚ್ಚರಿಕೆ ಗಂಟೆ ಅಂತ ಕರಿತಾ ಹೋಗ್ತೀವಿ, ಹೌದಾ, ಅಂದ್ರೆ ಥೀಫ್ ಅಲಾರಾಮ್ ಅಂತ ಕರಿತಾ ಹೋಗ್ತೀವಿ. ಇವುಗಳು ಯಾರಾದ್ರೂ ಕಳ್ಳ ಬಂದ ಅಂತಂದ್ರೆ ಡೋರ್ ಮುಟ್ತಾ ಅಂದ್ರೆ ಅಂಗಡಿಯ ಬಾಗಿಲು ಮುಟ್ತಾ ಅಂದಿದ ತಕ್ಷಣನೇ ಅದು ರಾತ್ರಿ ಹೊತ್ತು ಮುಟ್ಟಿದಾಗ ಅಲ್ಲಿ ಸೈರನ್ ಜೋರಾಗಿ ಹೋಗುತ್ತೆ. ಅದಕ್ಕೆ ಕೂಡ ಅಲ್ಟ್ರಾ ವೈಲೆಟ್ ರೇಸ್ ಅನ್ನ ಬಳಕೆ ಮಾಡಿರ್ತಾರೆ. ಅರ್ಥ ಆಯ್ತಾ? ಅದನ್ನ ನಾವು ಅಲ್ಟ್ರಾ ವೈಲೆಟ್ ರೇಸ್ ಅನ್ಬೋದು ಅಥವಾ UV ರೇಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಒಂದು UV ರೇಸ್ ಅಂದಾಗ ಭೂಮಿಯನ್ನ ನೇರಳಾತೀತ ಕಿರಣಗಳಿಂದ ರಕ್ಷಣೆ ಮಾಡತಕ್ಕಂತ ಪದರ ಯಾವುದು ಅಂತ ಕೇಳ್ತಾರೆ. ಭೂಮಿಯನ್ನ ನೇರಳಾತೀತ ಕಿರಣಗಳಿಂದ ರಕ್ಷಣೆ ಮಾಡ್ತಕ್ಕಂಥ ಪೊರೆ ಯಾವ್ದು ಅಂತ ಕೇಳಿದ್ರೆ ಅದು ಓಝೋನ್ ಪದರ. ಓಕೆ, ಈ ಓಝೋನ್ ಪದರ ಅಂದಾಗ ನಾವು O3 ಅಂತ ಕರಿತಾ ಹೋಗ್ತೀವಿ, ಹೌದಾ. ಇದು ಸೂರ್ಯನಿಂದ ಬರ್ತಕ್ಕಂತ UV ರೇಸ್ ಅನ್ನ ಕಂಟ್ರೋಲ್ ಮಾಡುತ್ತೆ, ಹೌದಾ, ಫಿಲ್ಟರ್ ಮಾಡಿ ಯಾವ್ದು ಬೇಕೋ ಅದನ್ನ ಮಾತ್ರ ಬಿಡುತ್ತೆ. ಇಲ್ಲ ಅಂದಿದ್ರೆ, ಈ ಓಝೋನ್ ಲೇಯರ್ ಇಲ್ಲ ಅಂದಿದ್ರೆ ನಮಗೆ ಇಷ್ಟೊತ್ತಿಗಾಗ್ಲೇ ಭೂಮಿ ಮೇಲೆ ಇರತಕ್ಕಂತ ಹಲವಾರು ಜೀವಿಗಳಿಗೆ, ಇಲ್ಲಿ ಹಲವಾರಕ್ಕಿಂತ ಪ್ರತಿಯೊಬ್ಬರು ಕೂಡ ಹಲವಾರು ಡಿಸೀಸ್ ಬರೋದಕ್ಕೆ, ಸ್ಕಿನ್ ಡಿಸೀಸ್ ಮೇನ್ ಆಗಿ ಸ್ಕಿನ್ ಡಿಸೀಸ್ ಬರೋದಕ್ಕೆ ಕಾರಣ ಆಗ್ತಿತ್ತು UV ರೇಸ್ ಇಂದ. ನೆಕ್ಸ್ಟ್
ಬೆಸುಗೆ, ಹೌದಾ, ಇದೇನು ವೆಲ್ಡಿಂಗ್ ಅಂತ ಕರಿತೀವಿ. ಬೆಸುಗೆ ಅಂದ್ರೆ ಏನು, ವೆಲ್ಡಿಂಗ್. ಆ ವೆಲ್ಡಿಂಗ್ ಆಗಿರ್ಬೋದು, ಆ ವೆಲ್ಡಿಂಗ್ ಮಾಡೋದಕ್ಕೆ ಕಪ್ಪು ಗ್ಲಾಸ್ ಅನ್ನ ಬಳಸ್ತಾರೆ, ಹೌದಾ. ಕಣ್ಣಿಗೆ ಕಪ್ಪು ಗ್ಲಾಸ್ ಹಾಕೊಂಡು ವೆಲ್ಡಿಂಗ್ ಮಾಡ್ತಾರೆ. ಯಾಕೆ ಹಾಕ್ತಾರೆ ಅಂತ ಕೇಳಿದ್ರೆ, ಅಲ್ಲಿ ವೆಲ್ಡಿಂಗ್ ಮಾಡ್ತಕ್ಕಂಥ ಜಾಗದಿಂದ UV ರೇಸ್ ಜಾಸ್ತಿ ಬಿಡುಗಡೆ ಆಗ್ತಾ ಇರ್ತವೆ. ಹಾಗಾಗಿ ನಾವು ವೆಲ್ಡಿಂಗ್ ಅನ್ನ ನೋಡಬಾರ್ದು. ಕಣ್ಣು ಸ್ವಲ್ಪ ಕೆಂಪಾಗಿ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕೆಂದ್ರೆ ಅದು UV ರೇಸ್ ಬರ್ತಾ ಇರುತ್ತೆ, ಹೌದಾ. ನೆಕ್ಸ್ಟ್ ಇನ್ನು ಎಲ್ಲೆಲ್ಲಿ ಇನ್ನೂ ಬಳಕೆ ಮಾಡ್ತೀವಿ ಅಂದ್ರೆ ರಿಕೆಟ್ಸ್ ಆಗಿರ್ಬೋದು, ಹೌದಾ. ರಿಕೆಟ್ಸ್ ಅಂದ್ರೆ ವಿಟಮಿನ್ ಎ. ವಿಟಮಿನ್ ಎ ಕೊರತೆಯಿಂದ ಮಕ್ಕಳಲ್ಲಿ ಬರ್ತಕ್ಕಂಥ ರೋಗ ಯಾವುದು, ರಿಕೆಟ್ಸ್. ಯಾವುದು, ವಿಟಮಿನ್ ಎ ಅಂದಾಗ. ಆದ್ರೆ ವಯಸ್ಕರಲ್ಲಿ ವಿಟಮಿನ್ ಎ ಕೊರತೆಯಿಂದ ಮಕ್ಕಳಲ್ಲಿ ಯಾವ್ದು ಬರುತ್ತೆ, ರಿಕೆಟ್ಸ್ ಬರುತ್ತೆ. ಆದ್ರೆ ವಿಟಮಿನ್ ಇ ಕೊರತೆಯಿಂದ ಮಕ್ಕಳಲ್ಲಿ ಯಾವ ರೋಗ ಬರುತ್ತೆ ಅಂತ ಕೇಳಿದ್ರೆ ಅದು ರಿಕೆಟ್ಸ್. ಆದ್ರೆ ವಯಸ್ಕರಲ್ಲಿ ಯಾವ್ದು ಬರುತ್ತೆ ಅಂತ ಕೇಳಿದ್ರೆ ಆಸ್ಟಿಯೋಮಲಾಸಿಯಾ ಅಂತ ಕರಿತಾ ಹೋಗ್ತೀವಿ, ಹೌದಾ. ಈ ಆಸ್ಟಿಯೋಮಲಾಸಿಯಾ ಅಂತ ಕರಿತೀವಿ. ಚಿಕ್ಕ ಮಕ್ಕಳಿಗೆ ವಿಟಮಿನ್ ಎ ಕೊರತೆ ಆದ್ರೆ ರಿಕೆಟ್ಸ್ ಬರುತ್ತೆ. ಆದ್ರೆ ದೊಡ್ಡವರಿಗೆ ವಿಟಮಿನ್ ಎ ಕೊರತೆ ಆದ್ರೆ ಆಸ್ಟಿಯೋಮಲಾಸಿಯಾ ಬರುತ್ತೆ. ಹಾಗಾದ್ರೆ ಇವುಗಳ ಚಿಕಿತ್ಸೆಯಲ್ಲಿ ನಾವು ಈ ಒಂದು UV ರೇಸ್ ಅನ್ನ ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್ ನೀರು ಶುದ್ಧೀಕರಣ ಘಟಕಗಳಲ್ಲಿ, ಹೌದಾ, ವಾಟರ್ ಫಿಲ್ಟರ್ ಪ್ಲಾಂಟ್ ಗಳಲ್ಲಿ ನಾವು ರೋಗಾಣುಗಳನ್ನ ಸಾಯಿಸೋದಕ್ಕೆ, ರೋಗಾಣುಗಳನ್ನ ಕೊಲ್ಲೋದಕ್ಕೆ ಈ UV ರೇಸ್ ಅನ್ನ ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್ ಮಾನವ ಶರೀರದಲ್ಲಿ ವಿಟಮಿನ್ ಡಿ. ಈ ವಿಟಮಿನ್ ಡಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಅಂದ್ರೆ ಕೃತಕವಾಗಿ ವಿಟಮಿನ್ ಡಿ ಅನ್ನ ತಗೋತೀವಿ, ಹೌದಾ. ಈ ವಿಟಮಿನ್ ಡಿ ಕೊರತೆಯಿಂದ ಏನಾಗುತ್ತೆ, ನಮಗೆ ಯಾವ್ದು ಬರುತ್ತೆ, ಈ ಒಂದು ಮಾನವ ಶರೀರದಲ್ಲಿ ವಿಟಮಿನ್ ಡಿ ಏನು ಕೃತಕವಾಗಿ ಉತ್ಪಾದನೆ ಆಗ್ತಾ ಇರುತ್ತೆ. ಪ್ರೊಡಕ್ಷನ್ ಆಫ್ ವಿಟಮಿನ್ ಡಿ, ಆರ್ಟಿಫಿಷಿಯಲ್ ಪ್ರೊಡಕ್ಷನ್ ಅಂತ ಕರಿತಾ ಹೋಗ್ತೀವಿ. ಒಂದ್ ನಿಮಿಷ. ಇಲ್ಲಿ ರಿಕೆಟ್ಸ್ ವಿಟಮಿನ್ ಎ ಅಂತೇಳಿ ಸ್ವಲ್ಪ ಮಿಸ್ಟೇಕ್ ಆಯ್ತು. ರಿಕೆಟ್ಸ್ ಅಂದಾಗ ನಾವು ವಿಟಮಿನ್ ಡಿ ಅಲ್ಲಿ ನೋಡ್ತಾ ಹೋಗ್ತೀವಿ. ನಾನೇ ಸ್ವಲ್ಪ ಕನ್ಫ್ಯೂಸ್ ಆದೆ. ಓಕೆ, ವಿಟಮಿನ್ ಡಿ ಸ್ವಲ್ಪ ಫಾಸ್ಟ್ ಹೇಳ್ಬೇಕಾದ್ರೆ ವಿಟಮಿನ್ ಎ ಅಂತ ಹೇಳ್ಬಿಟ್ಟೆ, ವಿಟಮಿನ್ ಡಿ ಆಗುತ್ತೆ. ಇಲ್ಲಿ ಕೃತಕವಾಗಿ ನಮಗೆ ವಿಟಮಿನ್ ಡಿ ಸೂರ್ಯನಿಂದ ಸಿಗುತ್ತೆ, ಅಲ್ಲಿ UV ರೇಸ್ ಇರುತ್ತೆ. ನೆಕ್ಸ್ಟ್ ಇದರಿಂದ ಆಗ್ತಕ್ಕಂತ ಅನುಕೂಲಗಳನ್ನ ನೋಡಿದ್ವಿ ಇಷ್ಟ ತನಕ. ಈಗ ಅನಾನುಕೂಲಗಳು, ಪರಿಣಾಮಗಳನ್ನ ಇಷ್ಟ ತನಕ ನಾವು ಉಪಯೋಗಗಳನ್ನು ನೋಡಿದ್ವಿ, ಅನುಕೂಲಗಳನ್ನು ನೋಡಿದ್ವಿ. ಆದ್ರೆ ಈಗ ಅನಾನುಕೂಲಗಳು ಕೂಡ ಇದಾವೆ. ಏನೇನ್ ಬರ್ತವೆ, ಚರ್ಮದ ಕ್ಯಾನ್ಸರ್ ಆಗಿರ್ಬೋದು, ಕ್ಯಾಟರಾಕ್ಟ್ ಅಂತೀವಿ. ಕ್ಯಾಟರಾಕ್ಟ್ ಅಂದ್ರೆ ಏನು, ಕಣ್ಣಿನ ಮೇಲೆ ಪೊರೆ ಬೆಳೆಯುತ್ತೆ, ಹೌದಾ. ನೆಕ್ಸ್ಟ್ ನಾನಾಗ್ಲೇ ಕಣ್ಣಿನ ದೋಷಗಳಲ್ಲಿ ಹಿಡಿದೀನಿ ಕ್ಯಾಟರಾಕ್ಟ್ ಅಂದ್ರೆ ಏನಂತ, ಹೌದಾ. ಆ ಕಣ್ಣಿನ ಮೇಲೆ ಬಿಳಿ ಪದರ ಬೆಳೆಯುತ್ತೆ, ಅಥವಾ ಮಂಜಿನಂತ ಪದರ ಬೆಳೆಯುತ್ತೆ, ಹಿಮದಂತ ಪದರ ಬೆಳೆಯುತ್ತೆ ಅಂತ ಹೇಳಿದೀನಿ. ನೆಕ್ಸ್ಟ್ ಈ ರೋಗ ನಿರೋಧಕ ಶಕ್ತಿ ಅಂತ ಕರಿತಾ ಹೋಗ್ತೀವಿ. ಈ ಅಂದ್ರೆ ಇಮ್ಯುನಿಟಿ ಅಂತ ಕರಿತೀವಿ. ಈ ಇಮ್ಯುನಿಟಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದ್ರೆ ನಮ್ಮ ದೇಹದ DNA ಕೂಡ ಇಲ್ಲಿ ಬದಲಾವಣೆ ಆಗುತ್ತೆ. ಈ UV ರೇಸ್ ನಮ್ಮ ಬಾಡಿ ಮೇಲೆ ಬೀಳೋದ್ರಿಂದ DNA ಬದಲಾವಣೆ ಆಗುತ್ತೆ. ಅಂದ್ರೆ ತತ್ಕ್ಷಣವಾಗಿ ಅನುವಂಶೀಯವಾಗಿ DNA ಬದಲಾವಣೆ ಆಗೋದ್ರಿಂದ ನಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗ್ತವೆ. ನೆಕ್ಸ್ಟ್ ಇಷ್ಟು UV ರೇಸ್ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಈ UV ರೇಸ್ ಮೇಲೆ ಪ್ರಶ್ನೆಯನ್ನು ಕೇಳಿದರೆ ಏನು, ಇಲ್ಲಿ ನೀರು ಅಂದೆ. ಈ ನೀರು ಶುದ್ಧೀಕರಣ ಘಟಕಗಳಲ್ಲಿ ರೋಗಾಣುಗಳನ್ನು ಕೊಲ್ಲಲು ಯಾವ ವಿದ್ಯುತ್ ಕಾಂತಿ ವಿಕಿರಣಗಳನ್ನ ಬಳಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ನಾನು ಈಗಾಗಲೇ ಹೇಳಿದೀನಿ. ಯಾವುದು, ಬೆಳಕುನ ಅಲ್ಲ, ಆದ್ರೆ ಮೈಕ್ರೋವೇವ್ ಅದು ಕೂಡ ಅಲ್ಲ, ಎಕ್ಸ್ರೇನ ಅದು ಅಲ್ಲ. ನೆಕ್ಸ್ಟ್ UV ಕಿರಣ, ಇದು ಸರಿಯಾದ ಉತ್ತರ ಆಗುತ್ತೆ. ಇದನ್ನ ಸ್ವಲ್ಪ ನೋಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೇರಾತೀತ ಕಿರಣಗಳಂದಾಗ ಇದರ ಉಪಯೋಗಗಳನ್ನ ಹೇಳುವ ಆಯ್ಕೆಗಳನ್ನ ತಿಳಿಸಿ, ಹೌದಾ. ಇಷ್ಟು ತನಕ ಉಪಯೋಗಗಳನ್ನ ಹೇಳಿದೆ, ಅವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ನೋಡೋಣ. ಹಾಗಾದ್ರೆ ಮೊದಲನೇದು, ಮಾನವನ ದೇಹದಲ್ಲಿ ವಿಟಮಿನ್ ಡಿ ಉತ್ಪಾದಿಸಲು ಅನುಕರಿಸುತ್ತದೆ, ಹೌದಾ. ಯಾವುದು, ವಿಟಮಿನ್ ಡಿ, ಸರಿ, ಹೌದಾ. ವಿಟಮಿನ್ ಡಿ ಪ್ರೊಡ್ಯೂಸ್ ಮಾಡುತ್ತೆ ಯಾವುದು, UV ಕಿರಣಗಳು, ಹೌದು, ಸರಿ. ನೆಕ್ಸ್ಟ್ ನಕಲಿ ಮತ್ತು ನೈಜ ವಜ್ರಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸೋದಕ್ಕೆ ಹೆಲ್ಪ್ ಮಾಡುತ್ತೆ, ಹೌದು, ಅದನ್ನು ಹೇಳಿದ್ವಿ. ನೆಕ್ಸ್ಟ್ ಬ್ಯಾಂಕ್ ಚೆಕ್ ಗಳಲ್ಲಿ ಅಥವಾ ಏನೋ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಅಂತ ಹೇಳಿ, ಹೌದಾ. ಇಲ್ಲಿ ಅದನ್ನು ಕೂಡ ಸರಿಯಾಗುತ್ತೆ. ನೆಕ್ಸ್ಟ್ ಕೋಟಾ ಕರೆನ್ಸಿ, ಹೌದಾ, ಕೋಟಾ ನೋಟು ಅಂತ ಹೇಳಿದೆ, ಅವುಗಳನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಯೂಸ್ ಆಗುತ್ತೆ. ಹಾಗಾದ್ರೆ ಹೇಳಿಕೆ 1, 2, 3, 4 ಆಪ್ಷನ್ ಸರಿಯಾಗಿದ್ದಾವೆ. ಹಾಗಾಗಿ ಆಪ್ಷನ್ ಎ 1, 2, 3 ಮತ್ತು 4 ಸರಿಯಾದ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ಮೂರನೇದು ಬರುತ್ತೆ, ಯಾವ್ದು ಮೂರನೇದು, ಎಕ್ಸ್ ಕಿರಣಗಳು, ಹೌದಾ. ಎಕ್ಸ್ ರೇಸ್ ಅಂತ ಕರಿತಾ ಹೋಗ್ತೀವಿ. ಏನು, ಎಕ್ಸ್ ರೇಸ್ ಅಂತ ಕರಿತಾ ಹೋಗ್ತೀವಿ. ಈ ಎಕ್ಸ್ ರೇಸ್ ಅಂದಾಗ
ಎಕ್ಸ್ ರೇಸ್ ಅಂತ ಕರಿತಾ ಹೋಗ್ತೀವಿ. ಇವುಗಳನ್ನ ನಾವು ಎಲ್ಲಿ ಬಳಕೆ ಮಾಡ್ತೀವಿ, ಅವುಗಳನ್ನ ಸಂಶೋಧನೆ ಮಾಡಿದ್ವಿ ಯಾರು ಅಂತ ನೋಡಿದಾಗ ಈ ಎಕ್ಸ್ ಕಿರಣಗಳನ್ನ ನಾವು 1895 ಅಂದ್ರೆ 1895ರಲ್ಲಿ ಜರ್ಮನ್ ವಿಜ್ಞಾನಿ ಯಾರು, ವಿಲಿಯಂ ರಾಂಟ್ಜನ್. ಓಕೆ, ಈ ವಿಲಿಯಂ ರಾಂಟ್ಜನ್ ಅಂದಾಗ ಇವನು ಎಕ್ಸ್ ಕಿರಣಗಳನ್ನು ಪತ್ತೆ ಹಚ್ಚಾನೆ. ಹಾಗಾದ್ರೆ ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ಯಾರು ಆನ್ಸರ್ ಮಾಡ್ತೀರೋ, ಓಕೆ, ಯಾರು ಆನ್ಸರ್ ಮಾಡ್ತಿರೋ ಫಸ್ಟ್ ನನ್ನ ವಾಟ್ಸಪ್ಗೆ ಯಾರೋ, ನನ್ನ ನಂಬರ್ ಇದೆ ಅನ್ಸುತ್ತೆ ಹಲವಾರು ವಿದ್ಯಾರ್ಥಿಗಳ ಹತ್ರ, ಹೌದಾ, ಯಾರು ನನ್ನ ವಾಟ್ಸಪ್ಗೆ ಮೊದಲನೇದಾಗಿ ಅಥವಾ ಯೂಟ್ಯೂಬ್ ಅಲ್ಲಿ ಯಾರು ಫಸ್ಟ್ ಕಮೆಂಟ್ ಹಾಕ್ತಿರೋ, ಯೂಟ್ಯೂಬ್ ಅಲ್ಲಿ ಯಾರು ಫಸ್ಟ್ ಕಮೆಂಟ್ ಹಾಕ್ತಿರೋ ಏನಂತ ಈ ಪ್ರಶ್ನೆಗೆ, ನಾನು ಕೇಳ್ತಕ್ಕಂಥ ಪ್ರಶ್ನೆಗೆ ಯಾರು ಫಸ್ಟ್ ಕಮೆಂಟ್ ಹಾಕ್ತಿರೋ, ಒಂದು ಈಗ ಓದಿ ಸೈನ್ಸ್ ಪುಸ್ತಕ 8ನೇ ಎಡಿಷನ್ ಬರ್ತಾ ಇದೆ, ಅಥವಾ ನಾಳೆಯಿಂದ ಅದು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಓಕೆ, ನಮ್ಗಿಂದ ಕೂಡ ಸಿಗುತ್ತೆ ಅತ್ಯಂತ ಕಡಿಮೆ ಬೆಲೆಗೆ, ಆತರ್ಗಿಂತ ಕೂಡ ತುಂಬಾ ಕಡಿಮೆ ಬೆಲೆಗೆ ಫ್ರೀ ಹೋಮ್ ಡೆಲಿವರಿ ಕೊಡ್ತಾ ಇದ್ವಿ. ಇಲ್ಲಿ ಯಾರು ಫಸ್ಟ್ ನಾನು ಕೇಳ್ತಕ್ಕಂಥ ಪ್ರಶ್ನೆಗೆ ಯಾರು ಫಸ್ಟ್ ಉತ್ತರ ಕೊಡ್ತಾರೋ ನಾನು 4G ಸೈನ್ಸ್ ಪುಸ್ತಕವನ್ನ ಫ್ರೀ ಆಗಿ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಓಕೆ, ಯಾರು ಫಸ್ಟ್ ಕಮೆಂಟ್ ಮಾಡ್ತಾರೋ ನೋಡೋಣ. ಓಕೆ, ಫಸ್ಟ್ ಆಗಿರ್ಲಿ ಸೆಕೆಂಡ್ ಆಗಿರ್ಲಿ ಹಲವಾರು ವಿದ್ಯಾರ್ಥಿಗಳು ಮಾಡಿ. ಓಕೆ, ಅವ್ರಿಗೆ ಕೂಡ ನಾನು ನನ್ನ ಕೈಯಿಂದ ಆಗ್ತಕ್ಕಂತ ಏನೇನು ಓದ್ಬೇಕು, ಓಕೆ, ಯಾವ ತರ ಪ್ರಶ್ನೆಗಳು ಬರ್ತವೆ ಅವುಗಳನ್ನ ಕೂಡ ನಾನು ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಇಲ್ಲಿ ವಿಲಿಯಂ ರಾಂಟ್ಜನ್ ಅಂದೆ, ಹಾಗಾದ್ರೆ ಈ ವಿಲಿಯಂ ರಾಂಟ್ಜನ್ ಅಂದಾಗ ಈ ವ್ಯಕ್ತಿಯ ಸಾಧನೆ ಏನು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಎಕ್ಸ್ ಕಿರಣಗಳನ್ನ ಪತ್ತೆ ಹಚ್ಚಿದ್ದಕ್ಕೆ ಇವನಿಗೆ ಏನು ಒಂದು ಸಾಧನೆ ಅಥವಾ ಏನೋ ಒಂದು ಬಿರುದು ಅಂತ ಕರಿತೀವಿ, ಬಿರುದು ಆಗಿರ್ಬೋದು ಅಥವಾ ನಾವೇನು ಪ್ರಶಸ್ತಿ ಆಗಿರ್ಬೋದು, ಇವನಿಗೆ ಸಿಕ್ಕಂತ ಪ್ರತಿಫಲ ಏನು, ಈ ಎಕ್ಸ್ ಕಿರಣಗಳನ್ನ ಕಂಡುಹಿಡಿದಿದ್ದಕ್ಕೆ ವಿಲಿಯಂ ರಾಂಟ್ಜನ್ ಅವರಿಗೆ ಸಿಕ್ಕಿರ್ತಕ್ಕಂತ ಏನು ಸಾಧನೆಗೆ ಸಿಕ್ಕಿರ್ತಕ್ಕಂತ ಪ್ರತಿಫಲ ಏನು, ಹೌದಾ. ಈ ವಿಲಿಯಂ ರಾಂಟ್ಜನ್ ಏನ್ ಮಾಡ್ತಾನೆ, ಎಕ್ಸ್ ಕಿರಣಗಳನ್ನ ಪತ್ತೆ ಹಚ್ಚಾನೆ. ಈ ಒಂದು ಪತ್ತೆಗಾಗಿ ಇವನಿಗೆ ಸಿಕ್ಕಿರ್ತಕ್ಕಂಥ ಪ್ರತಿಫಲ ಏನು ಅಂತ ಯಾರು ಬೇಗ ಕಮೆಂಟ್ ಮಾಡ್ತೀರೋ ಅವ್ರಿಗೂ ಆಗಿರ್ಬೋದು ಅಥವಾ ನೆಕ್ಸ್ಟ್ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನು ಪುಸ್ತಕವನ್ನ ಫ್ರೀಯಾಗಿ ಕೊಡ್ತೇನೆ. ಅರ್ಥ ಆಯ್ತಾ, ನನ್ನ ಕಡೆಯಿಂದ ವಿದ್ಯಾರ್ಥಿಗಳು ಓದ್ಲಿ ಅಂತ ಹೇಳಿ ಫ್ರೀಯಾಗಿ ಕೊಡ್ತಾ ಹೋಗ್ತೀನಿ. ಹಾಗಾದ್ರೆ ಈ ಎಕ್ಸ್ ಕಿರಣಗಳಂದಾಗ ನಾವು ವಿಲಿಯಂ ರಾಂಟ್ಜನ್ ಅನ್ನು ನೋಡ್ತಾ ಹೋಗ್ತೀವಿ. ಇವನಿಗೆ ಸಿಕ್ಕಿರ್ತಕ್ಕಂತ ಪ್ರತಿಫಲ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಅರ್ಥ ಆಯ್ತಾ, ಎಷ್ಟು ಜನ ಕಮೆಂಟ್ ಮಾಡ್ತೀವಿ ನೋಡೋಣ. ನೆಕ್ಸ್ಟ್ ಇಲ್ಲಿ ಮೂಳೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಎಕ್ಸ್ ಕಿರಣಗಳಂದಾಗ, ನಾವು ಮೂಳೆ ಮುರಿತವನ್ನ ಸುಲಭವಾಗಿ ಗುರುತಿಸೋದಕ್ಕೆ ನಾವು ಏನಾದ್ರು ಕಾಲು ಪೆಟ್ಟಾಗಿದ್ರೆ ಅದನ್ನ ಗುರುತಿಸೋದಕ್ಕೆ, ಎಲ್ಲಿ ಪೆಟ್ಟಾಗಿದೆ, ಎಲ್ಲಿ ಕಾಲು ಉಳುಕ್ ತಗೊಂಡಿದೆ, ಹೌದಾ, ಅಂದ್ರೆ ಎಲ್ಲಿ ರಕ್ತ ಹೆಪ್ಪುಗಟ್ಟಿದೆ, ಅಲ್ಲಿ ರಕ್ತ ಹೆಪ್ಪುಗಟ್ಟದಾಗ ಕೂಡ ಬಾವು ಬರುತ್ತೆ, ಕಾಲು ನಡೆಯಕ್ ಬರೋದ್ರಿ, ಹೌದಾ, ಅಂದ್ರೆ ಏನಾದ್ರು ಬಡ್ಸ್ಕೊಂಡಾಗ ಅಥವಾ ಎಲ್ಲಾರು ಬಿದ್ದಾಗ, ಹೌದಾ, ಅದನ್ನು ಕೂಡ ನಾವು ಎಕ್ಸ್ರೇ ಮುಖಾಂತರ ನೋಡ್ತಾ ಹೋಗ್ತೀವಿ ಎಲ್ಲಿ ಆಗಿದೆ ಗಾಯ ಅಂತ ಹೇಳಿ. ನೋಡಿದ್ರಿ, ಹೌದಾ, ಇಲ್ಲಿ ಆಗ್ಲೇ ಏನಾದ್ರು ಎಫೆಕ್ಟ್ ಆಗಿದ್ರೆ ಇದನ್ನ ನಾವು ಎಕ್ಸ್ರೇ ಮುಖಾಂತರವಾಗಿ ನೋಡಿ, ಇದು ಮೂಳೆ ಮುರಿದಿದೆ, ಇದನ್ನ ನಾವು ಎಕ್ಸ್ರೇ ಮೂಲಕ ತಿಳ್ಕೋಬಹುದು. ಅರ್ಥ ಆಯ್ತಾ, ಇದನ್ನ ನೋಡ್ಕೋಬಹುದು, ಇದನ್ನ ನಾವು ಎಕ್ಸ್ರೇ ಮೂಲಕ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಇನ್ನು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ, ಮಾನವನ ಶರೀರದಿಂದಾಗ ಹೊರ ಹೊಕ್ಕಿರಬಹುದಾಗಿರತಕ್ಕಂತ ಬಂದೂಕಿನ ಗುಂಡು, ಮಾನವ ದೇಹದಲ್ಲಿ ಒಳಗೆ ಹೊಕ್ಕಿರ್ತಕ್ಕಂಥ ಮಾನವ ಏನು ಗುಂಡಾಗಿರ್ಬೋದು, ಅಥವಾ ನಾವೇನು ನಾಣ್ಯ ಅಥವಾ ಗುಂಡು, ಬಂದೂಕಿನ ಗುಂಡು ಬುಲೆಟ್ ಆಗಿರ್ಬೋದು, ಏನು ಕಾಯಿನ್ ಗಳನ್ನ ನುಂಗಿರ್ತಾರೆ ಚಿಕ್ಕ ಮಕ್ಕಳು, ಮತ್ತು ಗುಂಡುಗಳನ್ನ ನುಂಗಿರ್ತಾರೆ, ಅವುಗಳನ್ನ ಎಲ್ಲಿ ಯಾವ ಒಂದು ಜಾಗದಲ್ಲಿ ಇದೆ ಅಂತ ಹೇಳಿ ಏನು ಎಕ್ಸ್ರೇ ಮುಖಾಂತರವಾಗಿ ಕಂಡು ಹಿಡಿಬಹುದು. ಓಕೆ, ಯಾವ ಒಂದು ಮೆಟಲ್ ನಮ್ಮ ದೇಹದಲ್ಲಿ ಹೋಗಿದೆ ಅಂತೇಳಿ ನಾವು ಚೆಕ್ ಮಾಡಬಹುದು. ನೆಕ್ಸ್ಟ್ ಕ್ಯಾನ್ಸರ್ ಮತ್ತು ಕೆಲವು ಚರ್ಮ ರೋಗಗಳ ಚಿಕಿತ್ಸೆಯಲ್ಲಿ ಕೂಡ ಬಳಸ್ತಾರೆ. ಕ್ಯಾನ್ಸರ್ ಮತ್ತು ಕೆಲವು ಚರ್ಮ ರೋಗಗಳ ಚಿಕಿತ್ಸೆಯಲ್ಲಿ ಕೂಡ ಈ ಒಂದು ಯಾವುದನ್ನ ಬಳಸ್ತಾರೆ, ನಾವು ಎಕ್ಸ್ರೇ ಅನ್ನ ಬಳಸ್ತಾ ಹೋಗ್ತೀವಿ. ಮತ್ತು ಸಿಟಿ ಸ್ಕ್ಯಾನಿಂಗ್ ಅಂತ ಕರಿತೀವಿ. ಈ ಸಿಟಿ ಸ್ಕ್ಯಾನಿಂಗ್ ಅಲ್ಲಿ ನಾವು ಏನನ್ನ ಬಳಸ್ತೀವಿ ಅಂತ ಕೇಳಿದ್ರೆ ಅದು ಎಕ್ಸ್ರೇ ಅನ್ನ ಬಳಸ್ತಾ ಹೋಗ್ತೀವಿ. ಹಾಗಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಈ ಸಿಟಿ ಸ್ಕ್ಯಾನ್ ಅಂದಾಗ ಸಿಟಿ ಸ್ಕ್ಯಾನ್ ಫುಲ್ ಫಾರ್ಮ್ ಏನು, ಸಿಟಿ ಫುಲ್ ಫಾರ್ಮ್ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅರ್ಥ ಆಯ್ತಾ. ನೆಕ್ಸ್ಟ್ ಹರಳುಗಳ ರಚನೆಯ ಅಧ್ಯಯನದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಮಷಿನ್ಗಳ ತಯಾರಿಕೆ, ಈ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಮಷಿನ್ಗಳ ತಯಾರಿಕೆ ಇರುತ್ತಲ್ಲ, ಆ ಮಷಿನ್ಗಳ ತಯಾರಿಕೆಯಲ್ಲಿ ಕೂಡ ನಾವು ಎಕ್ಸ್ರೇ ಅನ್ನ ಬಳಸ್ತಾ ಹೋಗ್ತೀವಿ. ಹಾಗಾದ್ರೆ ಈ ಜೆರಾಕ್ಸ್ ಮಷಿನ್ ಅಲ್ಲಿ ಜೆರಾಕ್ಸ್ ಮಾಡ್ತೀವಲ್ಲ, ಆ ಜೆರಾಕ್ಸ್ ಮಷಿನ್ ಅಲ್ಲಿ ಕೂಡ ನಾವು ಎಕ್ಸ್ರೇ ಬಳಕೆಯನ್ನ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ 4ನೇದು ಬರುತ್ತೆ ಯಾವುದು, ಗಾಮಾ ವಿಕಿರಣಗಳು. ಈ ಗಾಮಾ ವಿಕಿರಣಗಳಂದಾಗ ಮೊದಲನೇದಾಗಿ ಕಂಡು ಹಿಡಿದಿರತಕ್ಕಂತ ವಿಜ್ಞಾನಿ ಯಾರು, ಗಾಮಾ ವಿಕಿರಣಗಳನ್ನ ಕಂಡು ಹಿಡಿದ ವಿಜ್ಞಾನಿ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಯಾರು, ಗಾಮಾ ವಿಕಿರಣಗಳಂದಾಗ ನಮಗೆ ಈ ಕಿರಣಗಳನ್ನ ಪತ್ತೆ ಹಚ್ಚಿದವರು ಯಾರು, ಪೌಲ್ ವಿಲ್ಲಾರ್ಡ್ ಮತ್ತು ಹೆನ್ರಿ ಬೆಕ್ವೆರೆಲ್. ಪೌಲ್
ಪೌಲ್ ವಿಲ್ಲಾರ್ಡ್ ಮತ್ತು ಹೆನ್ರಿ ಬೆಕ್ವೆರೆಲ್ ಅನ್ನುವಂತ ಇಬ್ರು ವಿಜ್ಞಾನಿಗಳು ಏನ್ ಮಾಡ್ತಾರೆ, ಅದನ್ನ ಮೊಟ್ಟ ಮೊದಲ ಬಾರಿಗೆ ಗಾಮಾ ವಿಕಿರಣಗಳನ್ನ ಪತ್ತೆ ಹಚ್ತಾರೆ. ಓಕೆ, ಹಾಗಾದ್ರೆ ಇದನ್ನ ಪತ್ತೆ ಹಚ್ಚೋರು ಬೇರೆ ಯಾರು, ಪೌಲ್ ವಿಲಾರ್ಡ್ ಮತ್ತು ಹೆನ್ರಿ ಬೆಕ್ವೆರೆಲ್. ಆದ್ರೆ ಇದನ್ನ ಅಭಿವೃದ್ಧಿ ಪಡಿಸಿದ್ದ ಯಾರು, ಇದಕ್ಕೆ ಹೆಸರು ಬಂದಿದ್ದ ಯಾರು ಅಂತ ಕೇಳಿದ್ರೆ, ಓಕೆ, ಇದಕ್ಕೆ ಹೆಸರು ಬಂದಿದ್ದು ತುಂಬಾ ಫೇಮಸ್, ಇದನ್ನ ಗಾಮಾ ವಿಕಿರಣ ಮೂಲಕ ತುಂಬಾ ಫೇಮಸ್ ಆಗಿರ್ತಕ್ಕಂಥ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ, ಅದು ರುದರ್ಫೋರ್ಡ್. ಹಾಗಾಗಿ ಪತ್ತೆ ಹಚ್ಚಿದವರು ಪೌಲ್ ವಿಲಾರ್ಡ್ ಮತ್ತು ಹೆನ್ರಿ ಬೆಕ್ವೆರೆಲ್, ಆದ್ರೆ ಅಭಿವೃದ್ಧಿ ಪಡಿಸಿದವರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ, ರುದರ್ಫೋರ್ಡ್. ಅರ್ಥ ಆಯ್ತಾ? ಹಾಗಾದ್ರೆ ಇವು ಅತ್ಯಂತ ಅಪಾಯಕಾರಿ ವಿಕಿರಣಗಳು ಯಾವುವು, ಗಾಮಾ ವಿಕಿರಣಗಳಂದಾಗ ಅತ್ಯಂತ ಅಪಾಯಕಾರಿ, ತುಂಬಾ ಡೇಂಜರ್ ವಿಕಿರಣಗಳಿವೆ, ಡೇಂಜರ್ ರೇಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಯಾಕೆ ಅಂತ ಕೇಳಿದ್ರೆ, ಅಧಿಕ ಆವೃತ್ತಿ ಅಂದ್ರೆ ಹೈ ಫ್ರೀಕ್ವೆನ್ಸಿಯನ್ನ ಹೊಂದಿರ್ತಾವಂತೆ, ಹೈ ಫ್ರೀಕ್ವೆನ್ಸಿಯನ್ನ ಹೊಂದಿರ್ತಾವೆ. ಯಾವುವು ಇವೆ? ಗಾಮಾ ವಿಕಿರಣಗಳು ಅಂತ ಕರೆದಾಗ. ಓಕೆ, ಏನು ಅಧಿಕ ಹೈ ಫ್ರೀಕ್ವೆನ್ಸಿ ಅಂತ ಕರಿತೀವಿ, ಮತ್ತು ಹೈ ಪೆನಿಟ್ರೇಟಿಂಗ್ ಪವರ್ ಅನ್ನ ಹೊಂದಿದೆ. ಹೈ ಪೆನಿಟ್ರೇಟಿಂಗ್ ಅಂದ್ರೆ ಅಧಿಕ ಭೇದಕ, ಅಂದ್ರೆ ಹಲವಾರು ವಸ್ತುಗಳನ್ನ ನುಗ್ಗಿ ದಾಟಿ ಮತ್ತೆ ಒಳಗಡೆಯಿಂದ ಹೊರಗಡೆ ಬಂದು ಮುಂದೆ ಹೋಗುತ್ತಂತೆ. ಅದಕ್ಕೆ ನಾವು ಅಧಿಕ ಭೇದಕ ಅಂತ ಕರಿತೀವಿ. ಹೈ ಏನು ಪೆನಿಟ್ರೇಟಿಂಗ್ ಪವರ್, ಹೈ ಪೆನಿಟ್ರೇಟಿಂಗ್ ಪವರ್ ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಗಾಮಾ ವಿಕಿರಣಗಳು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ ಉಪಯೋಗ ದ್ವಿತೀಯ ವಿದ್ಯುತ್ ಪರಿಣಾಮ ಅಂದಾಗ, ಈ ದ್ವಿತೀಯ ವಿದ್ಯುತ್ ಪರಿಣಾಮ ಅಂತ ಕರಿತಾ ಹೋಗ್ತೀವಿ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತಾ ಹೋಗ್ತೀವಿ. ಇವುಗಳನ್ನ ಉಂಟು ಮಾಡೋದಕ್ಕೆ ಅಂದ್ರೆ ಪತ್ತೆ ಹಚ್ಚೋದಕ್ಕೆ ಕೂಡ ನಾವು ಈ ಒಂದು ಗಾಮಾ ರೇಸ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ರೇಡಿಯೋ ಛಾಯಾ ಬಿಂಬನದಲ್ಲಿ ಅಂದ್ರೆ ರೇಡಿಯೋಗ್ರಫಿಯಲ್ಲಿ ಕೂಡ ಯೂಸ್ ಮಾಡ್ತೀವಿ. ಅಂದ್ರೆ ಪಾತ್ರಗಳಾಗಿರ್ಬೋದು, ಯಂತ್ರಗಳಾಗಿರ್ಬೋದು, ಆ ಯಂತ್ರಗಳಲ್ಲಿ ಏನು ಬಿರುಕು ಬಿಟ್ಟಿರ್ತಕ್ಕಂಥ, ಅಥವಾ ನಾವೇನು ದೊಡ್ಡ ದೊಡ್ಡ ವೆಹಿಕಲ್ಸ್ ನೋಡ್ತೀವಿ, ಅಥವಾ ಆ ವೆಹಿಕಲ್ಸ್ ಅಲ್ಲಿ ಡೀಸೆಲ್ ಟ್ಯಾಂಕ್ ಇರುತ್ತೆ, ಚಿಕ್ಕ ಮೈನ್ಯೂಟ್ ಹೋಲಾದ್ರೂ ಕೂಡ ಅಲ್ಲಿಂದ ಡೀಸೆಲ್ ಸೋರಿಕೆ ಆಗ್ತಾ ಇರುತ್ತೆ. ಅಥವಾ ಫ್ಯಾಕ್ಟರಿಗಳಲ್ಲಿ ದೊಡ್ಡ ದೊಡ್ಡ ಮಷಿನ್ ಗಳಲ್ಲಿ ಎಲ್ಲಿ ಬಿರುಕು ಬಿಟ್ಟಿದೆ, ಎಲ್ಲಿ ಮೈನ್ಯೂಟ್ ಪೋರ್ಸ್ ಆಗಿದಾವೆ, ಮೈನ್ಯೂಟ್ ರಂಧ್ರಗಳಾಗಿದ್ದಾವೆ, ಹೌದಾ, ಅವುಗಳೆಲ್ಲವೂ ಕಣ್ಣಿಗೆ ಕಾಣೋದಿಲ್ಲ, ಬಟ್ ಎಲ್ಲವೂ ಒಂಥರ ಲೀಕ್ ಆಗ್ತಾ ಇರುತ್ತೆ ಒಂದು ಲಿಕ್ವಿಡ್, ಅಥವಾ ಅಲ್ಲಿ ಅದು ಏನೋ ಒಂದು ಡೇಂಜರ್ ಇದು ಮಾಡ್ತಾ ಇರುತ್ತೆ ಲೀಕ್ ಆಗಿ. ಹಾಗಾಗಿ ಅದನ್ನ ಪತ್ತೆ ಹಚ್ಚೋದು ಕೂಡ ನಾವು ಗಾಮಾ ವಿಕಿರಣಗಳನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ಯಾನ್ಸರ್ ರೋಗ ಚಿಕಿತ್ಸೆಯಲ್ಲಿ ಕೂಡ ಯೂಸ್ ಮಾಡ್ತೀವಿ. ಕ್ಯಾನ್ಸರ್ ರೋಗ ಚಿಕಿತ್ಸೆಯಲ್ಲಿ ಯಾವ್ದನ್ನ ಬಳಕೆ ಮಾಡ್ತೀವಿ? ಗಾಮಾ ವಿಕಿರಣಗಳನ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ರಾಸಾಯನಿಕಗಳ ತಯಾರಿಕೆಯಲ್ಲಿ ಯಾವ್ದನ್ನ ಯೂಸ್ ಮಾಡ್ತೀವಿ ಅಂತ ಕೇಳ್ತಾನೆ, ಕ್ರಿಯಾವರ್ಧಕವಾಗಿ ಕೆಟಾಲಿಸ್ಟ್ ಆಗಿ ಯಾವ್ದನ್ನ ಯೂಸ್ ಮಾಡ್ತೀವಿ ಅಂತ ಕೇಳ್ತಾರೆ, ಅದು ಗಾಮಾ ವಿಕಿರಣ, ಕೆಟಾಲಿಸ್ಟ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಕೆಮಿಕಲ್ ತಯಾರಿಕೆಯಲ್ಲಿ ನಾವು ಕ್ರಿಯಾವರ್ಧಕವಾಗಿ ನಾವು ಗಾಮಾ ರೇಸ್ ಅನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಹಣ್ಣುಗಳು ಒಳಗಿರತಕ್ಕಂತ ಕೀಟಗಳನ್ನು ಕೊಲ್ಲೋದಕ್ಕೆ ಹಲವಾರು ವಿದ್ಯಾರ್ಥಿಗಳು ಏನ್ ಮಾಡ್ತವೆ, ಹಲವಾರು ಹಣ್ಣುಗಳಲ್ಲಿ ಕೀಟಗಳು ಒಳಗಡೆ ಹೊಕ್ಕು ಹಣ್ಣುಗಳನ್ನು ತಿಂತಾ ಇರ್ತವೆ. ನಮಗೆ ಹೊರಗಡೆ ಕಾಣೋದಿಲ್ಲ, ಹಣ್ಣನ್ನು ತಗೋ ಬರ್ತೀವಿ, ಅಲ್ಲಿ ಮನೆಗೆ ತಂದಾಗ ಗೊತ್ತಾಗುತ್ತೆ, ಕಟ್ ಮಾಡಿದಾಗ ಒಳಗಡೆ ಕೀಟ ಇದೆ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಹೊರ ದೇಶಗಳು ಏನ್ ಮಾಡ್ತವೆ, ಈ ಹಣ್ಣನ್ನ ಜಾಸ್ತಿ ರಫ್ತು ಮತ್ತು ಪುನರಫ್ತು ಮಾಡ್ಕೋತವೆ, ಹೌದಾ. ಅಲ್ಲಿ ಅವು ಹಣ್ಣುಗಳನ್ನ ರಫ್ತು ಮತ್ತು ಹೌದಾ, ರಫ್ತು ಅಥವಾ ಆಮದು ಅಂತ ಕರಿತಾ ಹೋಗ್ತೀವಿ. ಆ ಆಮದನ್ನ ಮಾಡ್ಕೊಳ್ಳೋದಕ್ಕೆ ಹೆದರ್ತಾವಂತೆ. ಯಾಕೆ ಅಂತ ಕೇಳಿದ್ರೆ, ಹಣ್ಣುಗಳ ಮೂಲಕ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಕೀಟಗಳು ಬಂದು ತಮ್ಮ ಸಂತಾನೋತ್ಪತ್ತಿಯನ್ನು ನಡೆಸಿ ಆ ಒಂದು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು, ಮತ್ತೆ ಬೇರೆ ಬೇರೆ ಹಣ್ಣುಗಳಲ್ಲಿ ಅವು ಹರಡಬಾರ್ದು ಅಂತ ಹೇಳಿ ಅವುಗೆ ಏನು ಗಾಮಾ ವಿಕಿರಣಗಳನ್ನ ತಡೆಗಟ್ಬೇಕಂತೇಳಿ, ಆ ಕೀಟಗಳನ್ನ ತಡೆಗಟ್ಬೇಕಂತೇಳಿ ಆ ಒಂದು ಹಣ್ಣುಗಳಲ್ಲಿ ಇರ್ತಕ್ಕಂಥ ಕೀಟಗಳನ್ನ ಕೊಲ್ಲೋದಕ್ಕೆ ನಾವು ಯಾವ ಒಂದು ರೇಸ್ ಅನ್ನು ಯೂಸ್ ಮಾಡ್ತೀವಿ, ಈ ಗಾಮಾ ರೇಸ್ ಅನ್ನು ಯೂಸ್ ಮಾಡ್ಕೊಂಡು ಹಣ್ಣಲ್ಲಿ ಇರ್ತಕ್ಕಂಥ, ಅಂದ್ರೆ ಹಣ್ಣಿನ ಮೇಲೇನೆ ಆ ಕಿರಣಗಳನ್ನ ಬಿಟ್ಟರೆ ಒಳಗಿರ್ತಕ್ಕಂಥ ಕೀಟ ಸಾಯುತ್ತೆ. ಅದು ಹಿಂಗೆ ಸರ್ ಒಳಗಡೆ ಹೋಗುತ್ತೆ ಅಂತ ಹೇಳಿದ್ರೆ, ಆಗ್ಲೇ ಹೇಳಿದೆ, ಅಧಿಕ ಫ್ರೀಕ್ವೆನ್ಸಿ, ಹೈ ಫ್ರೀಕ್ವೆನ್ಸಿ, ಅಧಿಕ ಆವೃತ್ತಿ ಮತ್ತು ಅಧಿಕ ಭೇದಕ ಅಂತಂದೆ. ಅಂದ್ರೆ ಹೈ ಪೆನಿಟ್ರೇಟಿಂಗ್ ಪವರ್, ಅಂದ್ರೆ ಎಂತ ದೊಡ್ಡ ವಸ್ತುಗಳಾಗಿ ಕೂಡ ಒಳಗಡೆ ಹೋಗಿ ಮತ್ತೆ ಹೊರಗಡೆ ಬರ್ತಕ್ಕಂಥ ಸಾಮರ್ಥ್ಯ ಇದೆ ಯಾವುದಕ್ಕೆ? ಗಾಮಾ ವಿಕಿರಣಗಳಿಗೆ. ಹಾಗಾದ್ರೆ ನೆಕ್ಸ್ಟ್ ಬರುತ್ತೆ 5ನೇದಾಗಿ ಸೂಕ್ಷ್ಮ ತರಂಗಗಳು ಅಂತ ಬರುತ್ತೆ. ಈ ಸೂಕ್ಷ್ಮ ತರಂಗಗಳು ಅಂದಾಗ ನಮ್ಗೆ ಮೈಕ್ರೋವೇವ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಮೈಕ್ರೋವೇವ್ಸ್ ಅಂದಾಗ ಇವುಗಳನ್ನ ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರು? ಮೈಕ್ರೋವೇವ್ ಗಳನ್ನ ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರು? 1864 ಅಂದ್ರೆ 1864ರಲ್ಲಿ ಏನ್ ಮಾಡ್ತಾನೆ, ಮ್ಯಾಕ್ಸ್ವೆಲ್ ಅನ್ನುವಂತ ವಿಜ್ಞಾನಿ ಏನ್ ಮಾಡ್ತಾನೆ, 1864ರಲ್ಲಿ ಮ್ಯಾಕ್ಸ್ವೆಲ್ ಅನ್ನುವಂತ ವಿಜ್ಞಾನಿ ಏನ್ ಮಾಡ್ತಾನೆ, ಈ ಒಂದು ಸೂಕ್ಷ್ಮ ತರಂಗಗಳನ್ನ ಕಂಡು ಹಿಡಿತಾನೆ. ಮೈಕ್ರೋವೇವ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿ ಮ್ಯಾಕ್ಸ್ವೆಲ್. ಹಾಗಾದ್ರೆ ಅಭಿವೃದ್ಧಿ ಪಡಿಸ್ತವ್ರು ಯಾರು, ಜಾರಿಗೆ ತಂದವ್ರು ಯಾರು? ಅದೇ
ಸ್ಪೆನ್ಸರ್ ಅಂತ ಕರಿತಾ ಹೋಗ್ತೀವಿ. ಅಭಿವೃದ್ಧಿ ಪಡಿಸಿದ ವಿಜ್ಞಾನಿ ಸ್ಪೆನ್ಸರ್. ಹಾಗಾದ್ರೆ ರಡಾರ್ ಅಂತ ಕರಿತಾ ಹೋಗ್ತೀವಿ, ಹೌದಾ? ಆ ರಡಾರ್ ಆಗಿರ್ಬೋದು, ಉಪಗ್ರಹ ಸಂಪರ್ಕ ವ್ಯವಸ್ಥೆ ಆಗಿರ್ಬೋದು, ಮತ್ತು ಸೂಕ್ಷ್ಮ ತರಂಗ ವಲಯಗಳಲ್ಲಿ ಅಂದ್ರೆ ಮೈಕ್ರೋ ಓವನ್ ಅಂತ ಕರಿತೀವಿ, ಮೈಕ್ರೋ ಓವನ್ ಅಂತ ಕರಿತೀವಿ. ಇವುಗಳೆಲ್ಲವೂ ಕೂಡ ನಾವು ಸೂಕ್ಷ್ಮ ತರಂಗಗಳನ್ನ ಅಥವಾ ಮೈಕ್ರೋವೇವ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಕೆಲಸ ಮಾಡ್ತವೆ. ಹಾಗಾದ್ರೆ ಈ ಮೈಕ್ರೋವನ್ ಅಂದಾಗ ಯಾವ ಒಂದು ಉಷ್ಣ ವರ್ಗಾವಣೆಗೆ ಉದಾಹರಣೆ ಅಂತ ಕೇಳಿದ್ರೆ ಅದು ನಿನ್ನೆ ಹೇಳಿದೀನಿ, ನಿನ್ನೆ ಕ್ಲಾಸಲ್ಲಿ ವಿಕಿರಣಕ್ಕೆ ಉದಾಹರಣೆ. ಅಂದ್ರೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲದೆ ಏನೋ ಉಷ್ಣ ವರ್ಗಾವಣೆ ಆದ್ರೆ ನಾವು ಅದನ್ನ ನಾವು ಏನಂತ ಕರಿತಾ ಹೋಗ್ತೀವಿ, ವಿಕಿರಣ ಅಂತ ಕರಿತಾ ಹೋಗ್ತೀವಿ. ಈ ವಿಕಿರಣಕ್ಕೆ ಸರಿಯಾದ ಎಕ್ಸಾಂಪಲ್ ನಾವು ಮೈಕ್ರೋವನ್ ನ ಕೊಡ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್, ಇದನ್ನ ಎಲ್ಲಿ ಬಳಸ್ತೀವಿ, ಇದನ್ನ ಎಲ್ಲಿ ಬಳಸ್ತೀವಿ ಅಂತ ಪ್ರಶ್ನೆ ಕೇಳ್ತಾನೆ. ಇದನ್ನ ನಾವು ಮೊಬೈಲ್ ಸಂವಹನ ವ್ಯವಸ್ಥೆಯಲ್ಲಿ ಬಳಸ್ತೀವಿ, ಹೌದಾ? ಅಂದ್ರೆ ಏನೋ ಮೊಬೈಲ್ ಕಮ್ಯುನಿಕೇಶನ್ ಅಲ್ಲಿ ಬಳಸ್ತೀವಿ, ಉಪಗ್ರಹ ಸಂಪರ್ಕ ವ್ಯವಸ್ಥೆಯಲ್ಲಿ ಬಳಸ್ತಾ ಹೋಗ್ತೀವಿ. ಉಪಗ್ರಹ ಸಂಪರ್ಕ ವ್ಯವಸ್ಥೆಯಲ್ಲಿ ನಾವು ಈ ಒಂದು ಸೂಕ್ಷ್ಮ ತರಂಗಗಳಾಗಿರ್ಬೋದು ಅಥವಾ ಮೈಕ್ರೋವೇವ್ಸ್ ಗಳನ್ನ ಬಳಸ್ತಾ ಹೋಗ್ತೀವಿ. ಹಾಗಾದ್ರೆ ಈ ಸೂಕ್ಷ್ಮ ತರಂಗ ಅಥವಾ ಏನೋ ಸೂಕ್ಷ್ಮ ತರಂಗ ವಲಯ, ಮೈಕ್ರೋ ಓವನ್ ಅಂತ ಹೇಳಿದ್ರೆ, ಹೌದಾ? ಮೈಕ್ರೋವೇವ್ ಓವನ್ ಅಂತ ಅಂದ್ರೆ ಅವುಗಳ ಕೆಲಸ ಮಾಡ್ತಕ್ಕಂಥದ್ದು ಕೂಡ ಯಾವ್ದ್ರ ಮೇಲೆ, ಈ ಒಂದು ಮೈಕ್ರೋವೇವ್ಸ್ ಮೇಲೆ. ಹಾಗಾದ್ರೆ ಈ ಒಂದು ಮೈಕ್ರೋವನ್ ಕಂಡುಹಿಡಿದ ವಿಜ್ಞಾನಿ ಇದೆ ಸ್ಪೆನ್ಸರ್ ಅನ್ನುವಂತ ವಿಜ್ಞಾನಿ ಈ ಒಂದು ಮೈಕ್ರೋವೇವ್ಸ್ ಅನ್ನ ಕಂಡುಹಿಡಿತಾನೆ. ಹಾಗಾದ್ರೆ ಇದ್ರ ಒಂದು ಪ್ರಶ್ನೆ ಇದೆ, ಧ್ವನಿ ಆಗಿರ್ಬೋದು, ದತ್ತಾಂಶ ಆಗಿರ್ಬೋದು, ದೂರವಾಣಿ ಮತ್ತು ದೂರದರ್ಶನ ಮತ್ತು ರೇಡಿಯೋ, ಈ ಸಂಕೇತಗಳ ಪ್ರಸರಣವನ್ನ ಕ್ರಾಂತಿಕಾರಿಗೊಳಿಸುವಲ್ಲಿ ಬಳಸಲಾಗುವ ಅಂದ್ರೆ 1 ಗಿಗಾಹರ್ಟ್ಜ್ ಅಂತ ಕರಿತಾ ಹೋಗ್ತೀವಿ, 1ರಿಂದ 300 ಗಿಗಾಹರ್ಟ್ಜ್ ವರೆಗೂ ವಿದ್ಯುತ್ಕಾಂತೀಯ ವರ್ಣಪಟಲದ ಹೆಸರೇನು ಅಂತ ಪ್ರಶ್ನೆ ಕೇಳ್ತಾನೆ. ವಿದ್ಯುತ್ಕಾಂತೀಯ ವರ್ಣಪಟಲದ ಹೆಸರೇನು ಅಂತ ಕೇಳ್ತಾನೆ. ಇದು ಮೊದಲನೇದಾಗಿ ಅತಿ ಕೆಂಪು ವಿಕಿರಣ ಅಥವಾ ಅವಗೆಂಪು ವಿಕಿರಣ ಅಂತ ಕರೀತಾರೆ, ಅಥವಾ ಇನ್ಫ್ರಾರೆಡ್ ಅಂತ ಕೊಟ್ಟಿದ್ದಾರೆ. ಅದು ಹೌದಾ? ಅಲ್ಲ. ಹೌದಾ? ಹಾಗಾದ್ರೆ ಈಗ ತಾನೇ ಹೇಳಿದೀನಿ, ಯಾವುದು ಗೋಚರಿಸುವ ವಿಸಿಬಲ್ ವಿಕಿರಣನ ಅಲ್ಲ. ಓಕೆ, ಕಣ್ಣಿಗೆ ಕಾಣ್ತಾ ವಿಕಿರಣ ಅಂತ ಕೇಳಿದ್ರೆ ಅಲ್ಲ. ನೆಕ್ಸ್ಟ್ ಮೈಕ್ರೋವೇವ್, ಹೌದು. ಮೈಕ್ರೋವೇವ್ ಅಲ್ಲಿ ನಾವು ದೂರವಾಣಿ ಸಂಪರ್ಕ ವ್ಯವಸ್ಥೆಯಲ್ಲಿ ಬಳಸ್ತೇವೆ ಅಂತ ಹೇಳಿದ್ರೆ ಅದು ಒಂದು ನಿಮಗೆ ಇಲ್ಲಿ ಚಿಕ್ಕ ಏನೋ ಒಂದು ಪಾಯಿಂಟ್ ಸಾಕು, ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಮೈಕ್ರೋವೇವ್, ಹೌದಾ? ಇದು ಸರಿಯಾದ ಆಪ್ಷನ್ 3 ಆಗುತ್ತೆ. 4ನೇ ಒಂದು ನೋಡೋಣ, ನೇರಳಾತೀತ ಕಿರಣಗಳಲ್ಲಿ ಬಳಸ್ತೀವ? ಇಲ್ಲ. ನೇರಳಾತೀತ ಕಿರಣಗಳಲ್ಲಿ ಅಂದ್ರೆ ಈ ಅಲ್ಟ್ರಾವೈಲೆಟ್ ಕಿರಣಗಳಲ್ಲಿ ಏನು ಅಲ್ಟ್ರಾವೈಲೆಟ್ ಕಿರಣಗಳಲ್ಲಿ ಬಳಸ್ತೀವಿ ಅಂತ ಕೇಳಿದಾನೆ, ಅಲ್ಲ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ 3 ಮೈಕ್ರೋವೇವ್ ವಿಕಿರಣ. ಹಾಗಾದ್ರೆ ನೆಕ್ಸ್ಟ್ ಬರುತ್ತೆ ರೇಡಿಯೋ ತರಂಗಗಳು. ಈ ರೇಡಿಯೋ ತರಂಗಗಳು ಅಂದಾಗ ಎಲ್ಲಿ ಬಳಕೆ ಮಾಡ್ತೀವಿ ಅಂತ ಕೇಳ್ತಾನೆ. ರೇಡಿಯೋ ತರಂಗಗಳನ್ನು ನಾವು ಎಲ್ಲಿ, ರೇಡಿಯೋ ಅಲೆಗಳಂದಾಗ ಆ ಒಂದು ರೇಡಿಯೋ ಅಲೆಗಳನ್ನ ಅಥವಾ ರೇಡಿಯೋ ತರಂಗಗಳನ್ನು ಪತ್ತೆ ಹಚ್ಚಿದ ವಿಜ್ಞಾನಿ ಹೆನ್ರಿಚ್ ಹರ್ಟ್ಸ್. ಯಾರು? ಹೆನ್ರಿಚ್ ಹರ್ಟ್ಸ್ ಅನ್ನುವಂಥ ವಿಜ್ಞಾನಿ ಪತ್ತೆ ಹಚ್ತಾನೆ. ಎಷ್ಟರಲ್ಲಿ ಅಂತ ಕೇಳ್ತಾರೆ? 1886ರಲ್ಲಿ. ಹಾಗಾದ್ರೆ ಈ ಒಂದು ರೇಡಿಯೋ ತರಂಗಗಳನ್ನ ಪತ್ತೆ ಹಚ್ಚಿದ ವಿಜ್ಞಾನಿ, ಕಂಡುಹಿಡಿದ ವಿಜ್ಞಾನಿ ಹೆನ್ರಿಚ್ ಹರ್ಟ್ಸ್. ಆದ್ರೆ ಇದನ್ನ ಅಭಿವೃದ್ಧಿ ಪಡಿಸಿದ ವಿಜ್ಞಾನಿ ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಜಿ ಮಾರ್ಕೋನಿ ಅನ್ನುವಂಥ ವಿಜ್ಞಾನಿ ಏನ್ ಮಾಡ್ತಾನೆ, ಇದನ್ನ ಅಭಿವೃದ್ಧಿ ಪಡಿಸ್ತಾನೆ. ಇದರಿಂದಾಗಿ ಇಲ್ಲಿ ರೇಡಿಯೋ ತರಂಗಗಳು ಏನ್ ಮಾಡ್ತವೆ, ಹೊರಗೆ ಬರ್ತವೆ. ಹಾಗಾಗಿ ರೇಡಿಯೋವನ್ನ ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ರೇಡಿಯೋ ಕಂಡುಹಿಡಿದ ವಿಜ್ಞಾನಿ ಯಾರು? ಇನ್ವೆಂಟೆಡ್ ರೇಡಿಯೋ ವಾಸ್ ಇನ್ವೆಂಟೆಡ್ ಅಂದ್ರೆ ರೇಡಿಯೋ ಕಂಡುಹಿಡಿದ ವಿಜ್ಞಾನಿ ಜಿ ಮಾರ್ಕೋನಿ. ಹಾಗಾದ್ರೆ ಈ ಅಲ್ಟ್ರಾ ಶಾರ್ಟ್ ರೇಡಿಯೋ ತರಂಗ ಅಂತಂದಾಗ ಅವುಗಳನ್ನ ಕಂಡುಹಿಡಿದಿದ್ದಾರು ಜೆ.ಸಿ. ಬೋಸ್. ಜೆ.ಸಿ. ಬೋಸ್ ಅಂದಾಗ ಜೆ.ಸಿ. ಬೋಸ್ ಫುಲ್ ಫಾರ್ಮ್ ಏನು? ಓಕೆ, ಫುಲ್ ಫಾರ್ಮ್ ಅನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ, ಅದು ಯಾರ್ಯಾರು ಕರೆಕ್ಟ್ ಆಗಿ ಹಾಕ್ತೀರಿ ಅಂತ. ಹಾಗಾದ್ರೆ ಇಲ್ಲಿ ನೆಕ್ಸ್ಟ್, ಅತಿ ಹೆಚ್ಚು ತರಂಗ ದೂರ ಹೊಂದಿರತಕ್ಕಂಥ ವಿದ್ಯುತ್ ಕಾಂತೀಯ ವಿಕಿರಣ ಯಾವುದು ಅಂತ ಕೇಳ್ತಾರೆ. ಅತಿ ಹೆಚ್ಚು ತರಂಗ ದೂರವನ್ನು ಹೊಂದಿರತಕ್ಕಂಥ ವಿದ್ಯುತ್ ಕಾಂತೀಯ ವಿಕಿರಣ ಯಾವುದು ಅಂತ ಕೇಳಿದ್ರೆ ಅದು 0.1 ಮೀಟರ್ಗಿಂತ ಹೆಚ್ಚು. ಓಕೆ, ಅತಿ ಹೆಚ್ಚು ತರಂಗ ದೂರವನ್ನು ಹೊಂದಿರತಕ್ಕಂಥ ವಿದ್ಯುತ್ ಕಾಂತೀಯ ವಿಕಿರಣ ಯಾವುದು ಅಂತ ಕೇಳಿದ್ರೆ ಅದು ರೇಡಿಯೋ ತರಂಗಗಳು. ಎಷ್ಟು ಅಂದ್ರೆ ಅದು 0.1 ಮೀಟರ್ಗಿಂತ ಹೆಚ್ಚಿದೆ. ಹಾಗಾದ್ರೆ ಇಲ್ಲಿ ರೇಡಿಯೋ ತರಂಗಗಳಂದಾಗ ರೇಡಿಯೋ ತರಂಗಗಳ ವೇಗ ಎಷ್ಟು ಅಂತ ಕೇಳ್ತಾನೆ. 3 × 10⁸ ಮೀಟರ್ ಪರ್ ಸೆಕೆಂಡ್ ಬೆಳಕಿನ ವೇಗಕ್ಕೆ ಸಮನಾಗಿರುತ್ತೆ. ಹೌದಾ? ಬೆಳಕಿನ ವೇಗಕ್ಕೆ ಸಮನಾಗಿರುತ್ತೆ. ಆಗ್ಲೇ ಬೇಸಿಕ್ ಪಾಯಿಂಟ್ ಫಸ್ಟ್ ಸ್ಲೈಡ್ ಹೇಳಿದ್ದೀನಿ, ಹೌದಾ? ಈ ಒಂದು ವಿದ್ಯುತ್ ಕಾಂತಿ ವಿಕಿರಣಗಳು ಬೆಳಕಿನ ವೇಗಕ್ಕೆ ಸರಿಸಮಾನವಾಗಿ ಚಲಿಸ್ತವೆ. ಹಾಗಾಗಿ ಈ ರೇಡಿಯೋ ತರಂಗಗಳಾಗಿರ್ಬೋದು, ಈ ರೇಡಿಯೋ ತರಂಗಗಳನ್ನ ನಾವು ಯಾವ್ದ್ರಲ್ಲಿ ಎಷ್ಟು ಸ್ಪೀಡ್ ಇರುತ್ತೆ, ಎಷ್ಟು ವೇಗ ಇರುತ್ತೆ ಅಂತ ಕೇಳ್ತಾರೆ. 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೇಕು. ಹಾಗಾದ್ರೆ ಇಲ್ಲಿ ಇನ್ನೊಂದು ಕೊಡ್ತಾನೆ, 3 × 10⁵
ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಕೂಡ ಕೊಡ್ತಾನೆ. ಓಕೆ, ಇವುಗಳನ್ನು ಕೂಡ ಇದು ಕೂಡ ಸರಿ ಆಗುತ್ತೆ. ಇಲ್ಲಿ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂದ್ರೂ ಕೂಡ ಒಂದೇನೆ. ನೆಕ್ಸ್ಟ್ 3 × 10⁵ ಕಿಲೋಮೀಟರ್ ಪರ್ ಸೆಕೆಂಡ್ ಅಂದ್ರೂ ಕೂಡ ಒಂದೇನೆ. ಮೀಟರ್ ಪರ್ ಸೆಕೆಂಡ್ ಮತ್ತು ಕಿಲೋಮೀಟರ್ ಪರ್ ಸೆಕೆಂಡ್ಗೆ ವ್ಯತ್ಯಾಸ ಗೊತ್ತಿದೆ. ಹಾಗಾದ್ರೆ ನೆಕ್ಸ್ಟ್, ವಾತಾವರಣದಲ್ಲಿರ್ತಕ್ಕಂಥ ಯಾವ ಪದರವು ರೇಡಿಯೋ ತರಂಗಗಳನ್ನ ಪ್ರತಿಫಲನಗೊಳಿಸುತ್ತೆ ಅಂತ ಕೇಳಿದ್ರೆ ಅಯಾನುಗೋಳ ಅಂತ ಕರಿತೀವಿ, ಅಯಾನೋಸ್ಫಿಯರ್ ಅಂತ ಕರಿತೀವಿ. ಅಯಾನುಗೋಳ ಯಾವುದು? ಅಯಾನುಗೋಳ ಅಂತ ಕರಿತಾವ. ಹಾಗಾದ್ರೆ ಭೂಮಿ ಯಾವ ಮಂಡಲದಲ್ಲಿದೆ? ಟ್ರೋಪೋಸ್ಫಿಯರ್ ಅಲ್ಲಿದೆ. ಭೂಮಿ ಯಾವ ಮಂಡಲದಲ್ಲಿದೆ? ಟ್ರೋಪೋಸ್ಫಿಯರ್ ಅಲ್ಲಿದೆ. ಹಾಗಾದ್ರೆ ಈ ಟ್ರೋಪೋಸ್ಫಿಯರ್ ಅಂದಾಗ ಹಲವಾರು ಯಾವ ಕ್ರಿಯೆಗಳು ಯಾವ ಲೇಯರ್ ಅಲ್ಲಿ ನಡೀತೇವೆ ಅಂತ ಪ್ರಶ್ನೆ ಕೇಳ್ತಾನೆ. ಓಕೆ, ವಿಮಾನ ಹಾರಾಟ ಯಾವ ಪದರದಲ್ಲಿದೆ? ಓಕೆ, ಯಾವ ಪದರದಲ್ಲಿ ವಿಮಾನ ಹಾರಾಟ ಜರುಗುತ್ತದೆ? ಅಥವಾ ಮೋಡಗಳು ತೇಲುವುದು ಯಾವ ಒಂದು ಲೇಯರ್ ಅಲ್ಲಿ? ಹೌದಾ, ಇವೆಲ್ಲವನ್ನ ಪ್ರಶ್ನೆ ಕೇಳ್ತೇನೆ. ಅವೆಲ್ಲವನ್ನ ನಾನು ಸ್ಪರ್ಧಾ ಝೋನ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಹಾಕಿದ್ದೀನಿ. ಓಕೆ, ಅಲ್ಲಿ ನೀವು ಮೇಲೆ ಕ್ಲಿಕ್ ಮಾಡೋದು ಮೀಡಿಯಾದಲ್ಲಿ ಹೋದ್ರೆ ಅವೆಲ್ಲ ಸಿಗ್ತವೆ. ಓಕೆ, ನೆಕ್ಸ್ಟ್ ಇವುಗಳನ್ನ ಇನ್ನೂ ಎಲ್ಲಿ ಬಳಕೆ ಮಾಡ್ತೇವೆ ಅಂತ ಕೇಳ್ತೇನೆ. ಮೊಬೈಲ್ ಸಂವಹನ ವ್ಯವಸ್ಥೆಯಲ್ಲಿ ಬಳಸ್ತೀವಿ. ನೆಕ್ಸ್ಟ್ ವಾಕಿ ಟಾಕಿಯಲ್ಲಿ ಬಳಸ್ತೀವಿ. ನೆಕ್ಸ್ಟ್ GPS ಅಲ್ಲಿ ಕೂಡ ಬಳಸ್ತಾ ಹೋಗ್ತೀವಿ. ನಂತರ ವೈಫೈ ಮತ್ತು ಬ್ಲೂಟೂತ್ ಅಲ್ಲಿ ಕೂಡ ಬಳಸ್ತೀವಿ. ಯಾವುದು ರೇಡಿಯೋ ತರಂಗಗಳಂದಾಗ. ಹಾಗಾದ್ರೆ ಈ GPS ಅಲ್ಲೂ ಕೂಡ ಬಳಸ್ತಾ ಹೋಗ್ತೀವಿ. ರೇಡಿಯೋ ತರಂಗ. ಹಾಗಾದ್ರೆ ಈ GPS ಫುಲ್ ಫಾರ್ಮ್ ಏನಂತ ಕೇಳ್ತೇನೆ? ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಹಾಗಾದ್ರೆ GPS ತರ ಇನ್ನೊಂದು GMS ಬರುತ್ತೆ. ಆ GMS ಫುಲ್ ಫಾರ್ಮ್ ಏನು? ಗ್ಲೋಬಲ್ ಸಿಸ್ಟಮ್ ಆಫ್ ಮೊಬೈಲ್ ಕಮ್ಯುನಿಕೇಶನ್. ಮೊಬೈಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಇವೆಲ್ಲವೂ ಕೂಡ ನಾವು ಯಾವುದು ರೇಡಿಯೋ ವೇವ್ಸ್ ಅನ್ನ ನೋಡ್ತಾ ಹೋಗ್ತೀವಿ GPS ಮತ್ತು GMS ಅಲ್ಲಿ. ನೆಕ್ಸ್ಟ್ ಇನ್ನು ಎಲ್ಲಿ ಯೂಸ್ ಮಾಡ್ತೀವಿ? ರೇಡಿಯೋ ಬ್ರಾಡ್ಕಾಸ್ಟಿಂಗ್ ನಲ್ಲಿ ಬಳಕೆ ಮಾಡ್ತೀವಿ. ಈ ರೇಡಿಯೋ ಅಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾರೆ. ಆ ಪ್ರಸಾರ ಮಾಡೋದಕ್ಕೆ ನಾವು ನೀವು ಹಳೆ ಕಾಲದಲ್ಲೆಲ್ಲ ರೇಡಿಯೋ ನೋಡಿರ್ತೀವಿ. ಈಗಲೂ ಕೆಲವೊಬ್ಬರ ಹತ್ರ ರೇಡಿಯೋ ಇದೆ. ಹಾಗಾಗಿ ಅಲ್ಲಿ ಕೆಲವೊಂದು ಹಾಡುಗಳಾಗಿರ್ಬೋದು ಅಥವಾ ನ್ಯೂಸ್ ಆಗಿರ್ಬೋದು, ಅಲ್ಲಿ ಹೆಂಗೆ ಟೆಲಿಕಾಸ್ಟ್ ಮಾಡ್ತಾರೆ, ಹೆಂಗೆ ಪ್ರಸಾರ ಮಾಡ್ತಾರೆ ಅಂತ ಕೇಳಿದ್ರೆ ರೇಡಿಯೋ ತರಂಗಗಳನ್ನು ಯೂಸ್ ಮಾಡ್ಕೊಂಡು ಅದನ್ನ ಬ್ರಾಡ್ಕಾಸ್ಟಿಂಗ್ ಮಾಡ್ತಾರೆ. ಅರ್ಥ ಆಯ್ತಾ? ಅಂದ್ರೆ ಆ ಒಂದು ಸಾಂಗ್ ಆಗಿರ್ಬೋದು ಅಥವಾ ನ್ಯೂಸ್ಗಳಾಗಿರ್ಬೋದು ಹೆಂಗೆ ಪ್ರಸಾರ ಮಾಡ್ತಾರೆ, ಹೆಂಗೆ ಟೆಲಿಕಾಸ್ಟ್ ಮಾಡ್ತಾರೆ ಅಂದ್ರೆ ಅದು ರೇಡಿಯೋ ತರಂಗಗಳನ್ನ ಯೂಸ್ ಮಾಡ್ಕೊಂಡು ಅದನ್ನ ನಾವು ಬ್ರಾಡ್ಕಾಸ್ಟಿಂಗ್ ಅಂತ ಕರಿತೀವಿ. ಓಕೆ, ಟೆಲಿಕಾಸ್ಟ್ ಮಾಡೋದನ್ನ ಅಥವಾ ಪ್ರಸಾರ ಮಾಡೋದನ್ನ ನಾವು ಅದಕ್ಕೆ ಇನ್ನೊಂದು ಪದನೇ ಬ್ರಾಡ್ಕಾಸ್ಟಿಂಗ್ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ದೂರದರ್ಶನ ಇದೆ. ಆ ದೂರದರ್ಶನ ಅಂದಾಗ ದೂರದರ್ಶನದ ಹೆಂಗೆ ಕೆಲಸ ಮಾಡುತ್ತೆ ಅಂದ್ರೆ ಖಾಲಿ ಕಾರ್ಯಕ್ರಮಗಳು. ಇಲ್ಲಿ ಯಾವುದೇ ಒಂದು ಟಿವಿಯಲ್ಲಿ ಬರ್ತಕ್ಕಂಥ ಪ್ರೋಗ್ರಾಮ್ ಅಂದ್ರೆ ಅಲ್ಲಿ ಟೆಲಿಕಾಸ್ಟ್ ಮಾಡೋದಕ್ಕೆ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ ಅಂತ ಕೇಳ್ತಾನೆ. ಟಿವಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಪ್ರೋಗ್ರಾಮ್ ಅಥವಾ ರೇಡಿಯೋದಲ್ಲಿ ಬರ್ತಕ್ಕಂಥ ಪ್ರೋಗ್ರಾಮ್ ಹೆಂಗೆ ಟೆಲಿಕಾಸ್ಟ್ ಮಾಡ್ತಾರೆ? ಅಲ್ಲಿ ವೈರ್ ಇರುತ್ತಾ? ಅಲ್ಲಿ ಆಫೀಸ್ ಇಂದ ಟಿವಿಗೆ ವೈರ್ ಇರುತ್ತಾ? ಇಲ್ಲ, ಅಲ್ಲಿ ರೇಡಿಯೋ ತರಂಗಗಳನ್ನು ಯೂಸ್ ಮಾಡ್ಕೊಂಡು ಮಾಡಿರ್ತಾರೆ. ನೆಕ್ಸ್ಟ್ ಉಪಗ್ರಹ ಸಂಪರ್ಕ ವ್ಯವಸ್ಥೆಯಲ್ಲಿ ಕೂಡ ರೇಡಿಯೋ ತರಂಗಗಳನ್ನು ಯೂಸ್ ಮಾಡ್ತೀವಿ. ಹೌದಾ? ಹಾಗಾದ್ರೆ MRI ಸ್ಕ್ಯಾನ್ ಅಲ್ಲಿ ಕೂಡ ಬಳಕೆ ಮಾಡ್ತೀವಿ. ಹಾಗಾದ್ರೆ ಇನ್ನು ರೆಡಾರ್ ಮತ್ತು ರೆಡಾರ್ ಗನ್ಗಳಲ್ಲಿ ಕೂಡ ಯೂಸ್ ಮಾಡ್ತೀವಿ. ರೆಡಾರ್ ಗನ್. ಓಕೆ, ರೆಡಾರ್ ಅನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ನೆಕ್ಸ್ಟ್ ರೆಡಾರ್ ಗನ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಓಕೆ ಅಂತ ಸ್ವಲ್ಪ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ರೆಡಾರ್ ಅನ್ನ ಎಲ್ಲಿ ಯೂಸ್ ಮಾಡ್ತೀನಿ? ಆಗ್ಲೇ ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ರೆಡಾರ್ ಮತ್ತು ರೆಡಾರ್ ಗನ್ ಇರತಕ್ಕಂಥ ವ್ಯತ್ಯಾಸವನ್ನ ಹೇಳಿದ್ದೀನಿ. ಅವುಗಳಲ್ಲಿ ಸರಿಯಾದ ಉತ್ತರವನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಯಾವ ಹೆಸರಿನ ವಿದ್ಯುತ್ ಕಾಂತಿ ವಿಕಿರಣಗಳನ್ನ ಮ್ಯಾಗ್ನೆಟಿಕ್ ರೆಸೋನೆನ್ಸಿಂಗ್ ಇಮೇಜಿಂಗ್ ಅಂದ್ರೆ MR ಸ್ಕ್ಯಾನಿಂಗ್ ಅಲ್ಲಿ ಬಳಸ್ತೀವಿ ಅಂತ ಕೇಳಿದಾನೆ. ಈ ಒಂದು ಉಪಯೋಗ ಕೂಡ ಬರ್ಕೊಳ್ಳಿ. ಯಾವುದರಲ್ಲಿ? ರೇಡಿಯೋ ತರಂಗಗಳನ್ನ ಎಲ್ಲಿ ಬಳಸ್ತಾರೆ? MRI ಸ್ಕ್ಯಾನಿಂಗ್ ಅಲ್ಲಿ ಬಳಸ್ತಾ ಹೋಗ್ತಾರೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ. ಯಾವುದು? ಆಯಾಮಗೋಳದ ಪ್ರಮುಖ ಕಾರ್ಯ ಯಾವುದು? ಆಯಾಮಗೋಳದ ಪ್ರಮುಖ ಕಾರ್ಯ ಅಂದ್ರೆ ಇದ್ರ ಕೆಲಸ ಏನು? ಆಯಾಮಗೋಳ ಅಂದಾಗ ಇಲ್ಲಿ ಭೂಮಿಯಿಂದ ದೂರ ಇರ್ತಕ್ಕಂಥ ಸ್ಥಳಗಳಿಗೆ ರೇಡಿಯೋ ತರಂಗಗಳನ್ನ ಪ್ರಸರಣ ಮಾಡುತ್ತೆ ಅಥವಾ ರೇಡಿಯೋ ತರಂಗಗಳನ್ನ ಪ್ರತಿಫಲನಗೊಳಿಸ್ತಕ್ಕಂಥ ಲೇಯರ್ ಯಾವುದು ಅಂತ ಆಗ್ಲೇ ಹೇಳಿದ್ನಲ್ಲ, ಅದು ಯಾವುದು? ಅಯಾನುಗೋಳ. ಹಾಗೆ ಕೇಳಿದರೆ ಅಯಾನುಗೋಳ ಯಾವ ಕೆಲಸ ಮಾಡುತ್ತೆ ಅಂತ ಹೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವುದು? ಅದೇ ರೇಡಿಯೋ ತರಂಗಗಳು. ಓಕೆ, ಇನ್ನೊಂದು ಪ್ರಶ್ನೆ. ಈ ಮಳೆ ಬಿಲ್ಲು ಅಂತ ಇದೆ, ಹೌದಾ? ಆ ಮಳೆ ಬಿಲ್ಲು ಯಾವ ಒಂದು ಗೋಳ ಅಥವಾ ಯಾವ ಲೇಯರ್ ಅಲ್ಲಿ ಬರುತ್ತೆ, ಯಾವ ಲೇಯರ್ ಅಲ್ಲಿ ಮೂಡುತ್ತೆ ಅಂತ ಹೇಳಿ ನೀವು ನನಗೆ ಸರಿಯಾದ ಆನ್ಸರ್ ಅನ್ನ ಯಾವ ಗೋಳದಲ್ಲಿ, ಯಾವುದು ಮಳೆ ಬಿಲ್ಲು ಯಾವ ಗೋಳದಲ್ಲಿ ಬೀಳುತ್ತೆ ಅಂತೇಳಿ ಸ್ವಲ್ಪ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.
ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಹಾಗಾದ್ರೆ ನೆಕ್ಸ್ಟ್ ದೃಗ್ಗೋಚರ ಬೆಳಕಿದೆ. ಹಾಗಾದ್ರೆ ಈ ದೃಗ್ಗೋಚರ ಬೆಳಕು ಅಂದ್ರೆ ವಿಸಿಬಲ್ ಲೈಟ್, ನಮಗೆ ಕಾಣತಕ್ಕಂತ ಹೊರಗಡೆ ಬೆಳಕು ಏನಂತ ಕರಿತೀವಿ, ಅದು ಕೂಡ ಒಂದು ವಿದ್ಯುತ್ ಕಾಂತಿ ವಿಕಿರಣ. ಅದನ್ನು ನಾವು ದೃಗ್ಗೋಚರ ಬೆಳಕು ಅಥವಾ ವಿಸಿಬಲ್ ಲೈಟ್ ಅಂತ ಕರಿತಾವೆ. ಹಾಗಾದ್ರೆ ಈ ಒಂದು ದೃಗ್ಗೋಚರ ಬೆಳಕನ್ನ ಕಂಡುಹಿಡಿತಕ್ಕಂಥ ವಿಜ್ಞಾನಿ ಯಾರು? ಐಸಾಕ್ ನ್ಯೂಟನ್. ಅಂದ್ರೆ ಈ ಬೆಳಕು ಹೆಂಗ್ ಕೂಡಿದೆ? ಚಿಕ್ಕ ಚಿಕ್ಕ ಏನು ಫೋಟಾನ್ಗಳಿಂದ ಕೂಡಿದೆ, ಚಿಕ್ಕ ಚಿಕ್ಕ ಅಣುಗಳಿಂದ ಕೂಡಿದೆ, ಚಿಕ್ಕ ಚಿಕ್ಕ ಫೋಟಾನ್ಗಳಿಂದ ಕೂಡಿದೆ ಅಂತ ಹೇಳಿ ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರು? ಅದೇ ಐಸಾಕ್ ನ್ಯೂಟನ್. ಹಾಗಾದ್ರೆ ಈ ದೃಗ್ಗೋಚರ ಬೆಳಕಿನ ತರಂಗ ದೂರ ವ್ಯಾಪ್ತಿ ಎಷ್ಟು ಅಂತ ಕೇಳ್ತಾರೆ. 400 ನ್ಯಾನೋಮೀಟರ್ ಇಂದ 750 ನ್ಯಾನೋಮೀಟರ್, 400 ನ್ಯಾನೋಮೀಟರ್ ಇಂದ ಹಿಡ್ಕೊಂಡು ಅಲ್ಲಿ 750 ನ್ಯಾನೋಮೀಟರ್ ವರೆಗೂ ಇರುತ್ತೆ. ಹಾಗಾದ್ರೆ ನೆಕ್ಸ್ಟ್ ನೋಟ್ ಅಂತ ಹಾಕೊಂಡು 1 ನ್ಯಾನೋಮೀಟರ್ ಅಂದ್ರೆ ಎಷ್ಟಿರುತ್ತೆ ಅಂತ ಕೇಳ್ತಾನೆ. 1 ನ್ಯಾನೋಮೀಟರ್ ಇಸ್ ಈಕ್ವಲ್ಸ್ ಟು 1 × 10⁻⁹ ಮೀಟರ್ ಇರುತ್ತೆ. ಓಕೆ, ಇವುಗಳನ್ನ ವಿದ್ಯುತ್ ಕಾಂತಿ ವಿಕಿರಣಗಳನ್ನ ಸರಿಯಾದ ಕ್ರಮದಲ್ಲಿ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೀ ಅಂತ ಕೇಳ್ತಾನೆ. ಓಕೆ, ಇಲ್ಲಿ ಮೊದಲನೇದಾಗಿ ರೇಡಿಯೋ ತರಂಗಗಳಿದಾವೆ, ಎರಡನೇದಾಗಿ ಸೂಕ್ಷ್ಮ ತರಂಗಗಳಿದಾವೆ, ಮೂರನೇದು ಅವಲೆಂಪು, ನಾಲ್ಕನೇದು ದೃಗ್ಗೋಚರ ಬೆಳಕು, ಓಕೆ, ಐದನೇದು UV ಕಿರಣಗಳು, ಆರನೇದು ಎಕ್ಸ್ ಕಿರಣಗಳು ಅಂತ ಕರಿತೀವಿ, ಏಳನೇದು ಗಾಮಾ ವಿಕಿರಣಗಳು. ಇವುಗಳನ್ನ ನಾವು ಹೆಚ್ಚು ಅಂದ್ರೆ ತರಂಗ ದೂರ ಅಥವಾ ಅಲೆಗಳ ಏನು ಆಧಾರದ ಮೇಲೆ ಹೆಚ್ಚು ಅಥವಾ ಕಡಿಮೆ ಮಾಡಿ, ಅಂದ್ರೆ ತರಂಗ ದೂರ ಅಥವಾ ಅಲೆಗಳ ಏನು ಆಧಾರದ ಮೇಲೆ ಹೆಚ್ಚು ಮಾಡಿ ಅಂತ ಕೇಳಿದ್ರೆ ಇಲ್ಲಿ ಗಾಮಾ ವಿಕಿರಣದಿಂದ ಮೇಲೆ ಬರಿಬೇಕು, ಅಥವಾ ಕಡಿಮೆ ಮಾಡಿ ಅಂದ್ರೆ ಅಲ್ಲಿ ರೇಡಿಯೋ ತರಂಗದಿಂದ ಕೆಳಗಡೆ ಎಲ್ಲಿ ಗಾಮಾ ವಿಕಿರಣದವರೆಗೂ ಬರಿತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಆವೃತ್ತಿ ಆಧಾರದ ಮೇಲೆ ಅಂತ ಕೇಳಿದ್ರೆ ಓಕೆ, ಕಡಿಮೆ ಅಂತ ಕೇಳಿದ್ರೆ ಯಾವುದು? ಇಲ್ಲಿ ಹೆಚ್ಚು ಅಂತ ಕೇಳಿದ್ರೆ ಮೇಲಿಂದ ಕೆಳಗಡೆ ಬರಿಬೇಕು. ಓಕೆ, ಕಡಿಮೆ ಅಂತ ಕೇಳಿದ್ರೆ ಇಲ್ಲಿ ಮೇಲಿಂದ ಕೆಳಗಡೆ ಬರಿಬೇಕು. ಇದನ್ನ ಚಾರ್ಟ್ ಅನ್ನ ಹಾಕೊಂಡು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಇನ್ನು ದ್ವಿತೀಯ ವಿದ್ಯುತ್ ಪರಿಣಾಮಕ್ಕೆ ಬರುತ್ತೆ. ಈ ದ್ವಿತೀಯ ವಿದ್ಯುತ್ ಪರಿಣಾಮವನ್ನು ನಾವು ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರು? ಹೆನ್ರಿಚ್ ಹರ್ಟ್ಜ್. ಹೆನ್ರಿಚ್ ಅನ್ನುವಂಥ ವಿಜ್ಞಾನಿ ದ್ವಿತೀಯ ವಿದ್ಯುತ್ ಪರಿಣಾಮ ಅಂತ ಕರಿತೀವಿ, ಅಥವಾ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ, ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ. ಹಾಗಾದ್ರೆ ಇದನ್ನ ವಿವರಿಸತಕ್ಕಂಥ ವಿಜ್ಞಾನಿ, ನೀವು ವಾದ ಮಾಡಬಹುದು ಇದನ್ನ ಕಂಡುಹಿಡಿದಿದ್ದು ಸರ್ ಹೆನ್ರಿಚ್ ಹರ್ಟ್ಜ್ ಸರ್, ಹೌದಾ? ಯಾರು? ಐನ್ಸ್ಟೀನ್ ಸರ್ ಅಂತ ಹೇಳ್ಬೋದು. ಆದ್ರೆ ಕಂಡು ಹಿಡಿದ ವಿಜ್ಞಾನಿ ಹೆನ್ರಿಚ್ ಹರ್ಟ್ಜ್. ಆದ್ರೆ ಇದನ್ನ ವಿವರಣೆ ಮಾಡಿದ್ದು, ಇದನ್ನ ಅಭಿವೃದ್ಧಿ ಪಡಿಸಿದ್ದು ಯಾರು ಅಂದ್ರೆ ಅದು ಆಲ್ಬರ್ಟ್ ಐನ್ಸ್ಟೈನ್. ಓಕೆ, ನೆಕ್ಸ್ಟ್ ದ್ವಿತೀಯ ವಿದ್ಯುತ್ ಕೋಶ ಅಂತ ಕರಿತೀವಿ, ಹೌದಾ? ಆ ದ್ವಿತೀಯ ಫೋಟೋ ಎಲೆಕ್ಟ್ರಿಕ್ ಸೆಲ್ ಅಂತ ಕರಿತೀವಿ, ಫೋಟೋ ಎಲೆಕ್ಟ್ರಿಕ್ ಸೆಲ್ ಅಂತ ಕರಿತೀವಿ. ಈ ಬೆಳಕಿನ ಶಕ್ತಿಯನ್ನ, ಇದರ ಕೆಲಸ ಏನಂದ್ರೆ ಈ ಬೆಳಕಿನ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದು ಸೋಲಾರ್ ಅಂತ ಕರಿತೀವಿ. ಅಂದ್ರೆ ಈ ಬೆಳಕಿನ ಶಕ್ತಿಯನ್ನ ಹೀರ್ಕೊಂಡು ಸೂರ್ಯನಿಂದ ಬರ್ತಕ್ಕಂತ ಕಿರಣಗಳಾಗಿರ್ಬೋದು, ಬೆಳಕನ್ನಾಗಿರ್ಬೋದು, ಅಥವಾ ನಾವೇನು ಉಷ್ಣ ಅಂತ ಕರಿತೀವಿ, ಆ ಒಂದು ಉಷ್ಣದಿಂದ ನಾವು ಅದು ಹೀರ್ಕೊಂಡು ವಿದ್ಯುತ್ ಅನ್ನು ಉತ್ಪಾದನೆ ಮಾಡುತ್ತೆ. ನಮ್ಮ ಮನೆಗೆ ಕನೆಕ್ಷನ್ ಕೊಟ್ಟಿರ್ತೀವಿ, ಹೌದಾ? ಇದಕ್ಕೆ ಎಕ್ಸಾಂಪಲ್ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಬೆಸ್ಟ್ ಎಕ್ಸಾಂಪಲ್ ನಾವು ಸೋಲಾರ್ ಅನ್ನ ಕೊಡ್ಬೋದು. ಬೆಸ್ಟ್ ಎಕ್ಸಾಂಪಲ್ ಸೋಲಾರ್. ಹಾಗಾದ್ರೆ ಸೋಲಾರ್ ಏನ್ ಮಾಡುತ್ತೆ? ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳಾಗಿರ್ಬೋದು, ಬೆಳಕಾಗಿರ್ಬೋದು, ಶಾಖವನ್ನ ಹೀರ್ಕೊಂಡು ನಮಗೆ ವಿದ್ಯುತ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಉತ್ಪಾದನೆ ಮಾಡಿ ಮನೆ ಕೊಡುತ್ತೆ. ಹಾಗಾದ್ರೆ ಈ ದ್ವಿತೀಯ ವಿದ್ಯುತ್ ಕೋಶಗಳು ಅಂತ ಕರಿತೀವಿ, ಹೌದಾ? ಫೋಟೋ ಎಲೆಕ್ಟ್ರಿಕ್ ಸೆಲ್ಗಳು ಅಥವಾ ಫೋಟೋ ಎಲೆಕ್ಟ್ರಿಕ್ ಸೆಲ್ಗಳನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಕೇಳ್ತಾರೆ. ಸ್ವಯಂ ಚಾಲಿತ ನಲ್ಲಿಗಳು ಯೂಸ್ ಮಾಡ್ತೀವಿ. ಸ್ವಯಂ ಚಾಲಿತ ಸ್ವಿಚ್ಗಳು, ನಾವು ಮನೆಗಳ ಒಳಗಡೆ ಸ್ವಲ್ಪ ಕಾಲಿಟ್ಟಿದ ತಕ್ಷಣ ಲೈಟ್ಗಳ ಆನ್ ಆಗೋದಾಗಿರ್ಬೋದು, ಅಥವಾ ಆ ಒಂದು ಸ್ಟೇರ್ ಕೇಸ್ ಇರುತ್ತೆ ಮನೆಯಲ್ಲಿ, ಸ್ಟೇರ್ ಕೇಸ್ ಅಥವಾ ಮೆಟ್ಲಿರುತ್ತೆ, ಅಲ್ಲಿ ನಾವು ಹತ್ಕೊಂಡು ಹೋಗಂಗೆಲ್ಲ ಮುಂದೆ ಲೈಟ್ ಹತ್ಕೊಂಡು ಹೋಗ್ತಿರುತ್ತೆ, ಅದಕ್ಕೆ ನಾವು ಆಟೋಮೆಟಿಕ್ ಸ್ವಿಚ್ ಅಂತ ಕರಿತೀವಿ, ಅಥವಾ ಸ್ವಯಂ ಚಾಲಿತ ಸ್ವಿಚ್ಗಳಂತ ಕರಿತಾ ಹೋಗ್ತೀವಿ, ಹೌದಾ? ನೆಕ್ಸ್ಟ್ ಡೋರ್ಗಳಲ್ಲಿ ನಾವು ಹೋಗಿದ ತಕ್ಷಣ ಡೋರ್ ಓಪನ್ ಆಗೋದಾಗಿರ್ಬೋದು, ಇವುಗಳೆಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಇಟ್ಟಿರ್ತಾರೆ. ನೆಕ್ಸ್ಟ್ ಚಲನಚಿತ್ರಗಳಲ್ಲಿ, ಸಿನಿಮಾಟೋಗ್ರಫಿಯಲ್ಲಿ ಕೂಡ ಯೂಸ್ ಮಾಡ್ತಾರೆ. ಅಂದ್ರೆ ಶಬ್ದದ ಪುನರುತ್ಪತ್ತಿ ಆಗೋದಕ್ಕೆ, ಅಂದ್ರೆ ಎಕೋ ಆಗೋದಕ್ಕೆ, ಶಬ್ದ ಅಂದಾಗ ಶಬ್ದ ಒಂದು ಏನು ಚಲನಚಿತ್ರಗಳಲ್ಲಿ ನಾವು ಥಿಯೇಟರ್ ಅಲ್ಲಿ ಶಬ್ದ ಉತ್ಪತ್ತಿ ಆಗೋದಕ್ಕೆ ನಾವು ಯಾವ ಒಂದು ಇದು ಯೂಸ್ ಮಾಡ್ತೀವಿ ಅಂತ ಕೇಳ್ತಾನೆ. ಅದು ಶಬ್ದದ ಪುನರುತ್ಪತ್ತಿಗೆ ನಾವು ದ್ವಿತೀಯ ಕೋಶಗಳ ಉಪಯೋಗ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಇನ್ನೂ ಇಲ್ಲಿ ಬಳಸ್ತಾರೆ ಎಣಿಸುವ ಯಂತ್ರಗಳ, ಅಂದ್ರೆ ಕೌಂಟಿಂಗ್ ಮಷೀನ್ ಅಲ್ಲಿ ಬಳಸ್ತಾ ಹೋಗ್ತಾರೆ. ಯಾವುದು? ಈ ಒಂದು ಫೋಟೋ ಎಲೆಕ್ಟ್ರಿಕ್ ಸೆಲ್ ಅನ್ನ, ಹೌದಾ? ನೆಕ್ಸ್ಟ್ ಕಳ್ಳತನ ಎಚ್ಚರಿಕೆ ಗಂಟೆಗಳಲ್ಲಿ ಆಗ್ಲೇ ಹೇಳಿದ ಬರ್ಗ್ಲಾರ್ ಅಲಾರಾಮ್ ಅಥವಾ ಥೀಫ್ ಅಲಾರಾಮ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನು ಕಳ್ಳತನ ಎಚ್ಚರಿಕಾ ಗಂಟೆಯನ್ನು ಕಂಡು ಹಿಡಿದ ವಿಜ್ಞಾನಿ ಅಂತ ಕೇಳ್ತಾರೆ
ಎಡ್ವಿನ್ ಹೋಮ್ಸ್ ಅನ್ನೋ ವಿಜ್ಞಾನಿ ಕಂಡುಹಿಡಿತಾನೆ. ಹಾಗಾದ್ರೆ ಸ್ವಯಂಚಾಲಿತ ಬೀದಿ ದೀಪಗಳ ತಯಾರಿಕೆಯಲ್ಲಿ ಕೂಡ ಇದನ್ನ ಬಳಸ್ತಾ ಹೋಗ್ತೀವಿ. ಅಂದ್ರೆ ಹಗಲೊತ್ತು ಲೈಟ್ ಆಫ್ ಆಗಿರುತ್ತೆ, ಸ್ವಲ್ಪ ಸಂಜೆ ಕತ್ಲಾಗಿದ ತಕ್ಷಣ ಲೈಟ್ ಆನ್ ಆಗ್ತಿರುತ್ತೆ. ಅದನ್ನ ಯಾರು ಆನ್ ಆಫ್ ಮಾಡ್ತಿರೋದು ಕೆಲವೊಂದ್ ಹತ್ರ ಇರ್ತವೆ ಮ್ಯಾನ್ಯುವಲ್ ಆಗಿ, ಬಟ್ ಹಲವು ಸಿಟಿಗಳಲ್ಲಿ ಅವುಗಳಿಗೆ ಸ್ವಯಂಚಾಲಿತವಾಗಿ ಬಿಟ್ಟಿರ್ತಾರೆ. ಸೋಲಾರ್ ಅನ್ನ ಹಾರಿಸಿ, ಅಂದ್ರೆ ಅಲ್ಲಿ ಬೆಳಕು ಆ ಒಂದು ಇನ್ಸ್ಟ್ರೂಮೆಂಟ್ ಮೇಲೆ ಬೆಳಕು ಬಿದ್ದಿದ ತಕ್ಷಣ ಆ ಲೈಟ್ ಆಫ್ ಆಗುತ್ತೆ, ಕತ್ಲಾಗಿದ ತಕ್ಷಣ ಲೈಟ್ ಆನ್ ಆಗ್ತವೆ. ನೆಕ್ಸ್ಟ್ ಸ್ವಯಂಚಾಲಿತ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಆ ಟ್ರಾಫಿಕ್ ಸಿಗ್ನಲ್ ನ ಯಾರು ಕೂತ್ಕೊಂಡು ಮ್ಯಾನೇಜ್ ಮಾಡ್ತಿರ್ತಾರ? ಇಲ್ಲ, ಯಾವಾಗ್ಲೂ ಮ್ಯಾನೇಜ್ ಮಾಡೋದಿಲ್ಲ. ಆ ಒಂದು ಪೊಲೀಸ್ ಇರದೇ ಇರತಕ್ಕಂತ ಟೈಮಲ್ಲಿ ಕೂಡ ಅವುಗಳು ವರ್ಕ್ ಮಾಡ್ತವೆ. ಹೆಂಗೆ ಅಂತ ಹೇಳಿದ್ರೆ ಒಂದು ಸೋಲಾರ್ ಸೆಲ್ಸ್ ಮೇಲೆ. ನೆಕ್ಸ್ಟ್ ಲೇಸರ್ ಬರುತ್ತೆ. ಲೇಸರ್ ಅಂದಾಗ ನಾವು ಫುಲ್ ಫಾರ್ಮ್ ಅನ್ನ ನೋಡಿದ್ರೆ ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಅಂತ ಕರಿತೀವಿ. ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್, ಹೌದಾ? ಲೈಟ್ ಅಂದಾಗ ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಅಂತ ಕರಿತಾ ಹೋಗ್ತೀವಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಕನ್ಫ್ಯೂಸ್ ಆಗತ್ತರ ಆಪ್ಷನ್ಸ್ ಕೊಡ್ತಾನೆ. ನೆಕ್ಸ್ಟ್ ಲೇಸರ್ ಅಂದಾಗ ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರು? ಟಿ.ಎಚ್. ಮೈಮನ್ ಅನ್ನುವಂಥ ವಿಜ್ಞಾನಿ ಲೇಸರ್ ನ ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿತಾನೆ. ಹಾಗಾದ್ರೆ ಲೇಸರ್ ವಿಕಿರಣದ ಗುಣಗಳೇನು ಅಂತ ಕೇಳಿದಾಗ, ಲೇಸರ್ ಬೆಳಕು ನಿರ್ದಿಷ್ಟ ದಿಕ್ಕಿನಲ್ಲೇ ಚಲಿಸುತ್ತೆ, ಹೌದಾ? ಸ್ಟ್ರೇಟ್ ಆಗಿ ನಿರ್ದಿಷ್ಟ ದಿಕ್ಕಿನಲ್ಲೇ ಚಲಿಸುತ್ತೆ, ಹೌದಾ? ಲೇಸರ್ ನೋಡಿರ್ತೀರಿ, ಬಿಟ್ಟಾಗ ಹಲವಾರು ಸ್ವಲ್ಪ ದೂರ ಹೋಗುತ್ತೆ. ಚಿಕ್ಕ ಲೈಟ್ ಆಗಿದ್ರು ಕೂಡ ಅದು ತುಂಬಾ ದೂರ ಹೋಗುತ್ತೆ. ನೀವು ಡಿಜೆ ಗಣೇಶ ಹಬ್ಬದಲ್ಲಿ ಡಿಜೆ ಎಲ್ಲ ನೋಡಿರ್ತೀರಿ, ಲೇಸರ್ಗಳನ್ನು ತುಂಬಾ ಕಣ್ಣಿಗೆ ಹೋಗ್ತವೆ, ಕಣ್ಣಿಗೆ ಎಫೆಕ್ಟ್ ಆಗ್ತವೆ, ಹೌದಾ? ಅಂದ್ರೆ ಒಂದೇ ದಿಕ್ಕಿನಲ್ಲಿ ಕಿರಿದಾದ ಪುಂಜದ ಮೂಲಕ ಇವು ತಮ್ಮ ಲೈಟ್ ಅನ್ನ ಬಿಟ್ಕೊಂಡು ಮುಂದೆ ಹೋಗ್ತವೆ. ಸಾಮಾನ್ಯ ಬೆಳಕನ್ನ ದೂರ ಸರಿಸಿ ಆ ಗ್ಯಾಪ್ ಅಲ್ಲಿ ಹೋಗ್ತವೆ. ಅದಕ್ಕೆ ನಾವು ಸಾಮಾನ್ಯ ಬೆಳಕನ್ನ ಚದುರಿಸ್ತವೆ. ಓಕೆ, ಕಿರಿದಾದ ಪುಂಜದ ಮೂಲಕ ಮುಂದಕ್ಕೆ ಹೋಗ್ತವೆ, ಉತ್ಸರಿಸ್ತವೆ ಅಂತ ಹೇಳುದು. ಹಾಗಾದ್ರೆ ಇವುಗಳು ಏನೋ ಏಕವರ್ಣೀಯ, ಅಂದ್ರೆ ರಿಫ್ಲೆಕ್ಟ್ ಆಗೋದಿಲ್ಲ, ಇವುಗಳು ಏಕವರ್ಣೀಯವಾಗಿದ್ದಾವೆ. ನೆಕ್ಸ್ಟ್ ಒಂದೇ ರೀತಿಯ ಫೋಟಾನ್ಗಳನ್ನ ಉತ್ಪಾದನೆ ಮಾಡ್ತವೆ, ಉತ್ಸರಿಸ್ತವೆ. ಯಾವುವು? ಈ ಲೇಸರ್ ವಿಕಿರಣಗಳಂತ. ನೆಕ್ಸ್ಟ್ ಲೇಸರ್ ಸಾಮಾನ್ಯ ಲೇಸರ್ ಅಂದಾಗ ಬೆಳಕು ಸಾಮಾನ್ಯ ಬೆಳಕಿಗಿಂತ ಅಧಿಕ ತೀವ್ರವಾಗಿರುತ್ತೆ. ಸಾಮಾನ್ಯ ಬೆಳಕನ್ನು ನೋಡಿದಾಗ ಅದಕ್ಕಿಂತ ಜಾಸ್ತಿ ಫೋಕಸ್ ಆಗಿರುತ್ತೆ ಯಾವುದು? ಲೇಸರ್ ಬೆಳಕು. ಹಾಗಾಗಿ ನಮಗೆ ಕಣ್ಣಿಗೆ ಬಿದ್ದ ತಕ್ಷಣ ಸ್ವಲ್ಪ ಕಣ್ಣು ನೋವಾಗುತ್ತೆ. ಇದನ್ನ ನಾವು ಲೇಸರ್ ಅಂತ ಕರಿತೀವಿ, ಹೌದಾ? ಇದನ್ನು ನಾವು ನಾರ್ಮಲ್ ಜಾತ್ರೆಯಲ್ಲಿ ಸಿಗ್ತಕ್ಕಂಥ ಲೇಸರ್. ಹಾಗಾದ್ರೆ ಇಲ್ಲಿ ಡಿಜೆಯಲ್ಲಿ ನಾವು ಈ ಒಂದು ಪ್ರಿಕ್ಷನ್ ಅನ್ನ ಕೂಡ ನೋಡ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಲೇಸರ್ ಕಿರಣ ಅಂದಾಗ ಇದನ್ನ ಎಲ್ಲಿ ಬಳಕೆ ಮಾಡ್ತೀವಿ ಅಂತ ಕೇಳ್ತಾನೆ. ಇದನ್ನ ಇಲ್ಲಿ ಕೆಳಗೆ 4 ಆಪ್ಷನ್ ಕೊಟ್ಟಿದ್ದಾರೆ, ಸರಿಯಾದ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಳಿದ್ದಾರೆ, ಹೌದಾ? ಹಾಗಾದ್ರೆ ಯಾವುದು? ಲೇಸರ್ ಕಿರಣವು ಏಕವರ್ಣೀಯವಾಗಿರುತ್ತದೆ. ಹೌದು, ಸರಿ, ಹೌದಾ? ನಾನು ಈಗಾಗಲೇ ಹೇಳಿದೆ ಏಕವರ್ಣೀಯವಾಗಿರುತ್ತೆ, ಪ್ರತಿಫಲನ ಆಗೋದಿಲ್ಲ. ನೆಕ್ಸ್ಟ್ ಲೇಸರ್ ಕಿರಣವು ಸಂಸಕ್ತವಾಗಿರುತ್ತದೆ. ಹೌದು, ಇದು ಕೂಡ ಸರಿಯಾಗಿದೆ. ಹಾಗಾದ್ರೆ 3ನೇ ಆಪ್ಷನ್ ಏನು? ಲೇಸರ್ ಕಿರಣವು ಅತಿ ಹೆಚ್ಚು ವಿಚಲನೆಯಿಂದ ಕೂಡಿದೆ, ಬೇರೆ ಬೇರೆ ಕಡೆ ಚದುರಿಸುತ್ತೆ ಅಂತ ಹೇಳಿದರೆ, ಹಾಗಾದ್ರೆ ಇದು ತಪ್ಪಾಗುತ್ತೆ. ಆಪ್ಷನ್ ಸಿ ತಪ್ಪಾಗುತ್ತೆ. ನೆಕ್ಸ್ಟ್ ಆಪ್ಷನ್ ಡಿ, ಲೇಸರ್ ಕಿರಣದ ಹೊರಸೂಸುವಿಕೆಯಲ್ಲಿ ಪ್ರಚೋದಿತ ಹೊರಸೂಸುವಿಕೆಯು ಇರುವುದಿಲ್ಲ, ಹಾಗಾಗಿ ಇದು ಕೂಡ ತಪ್ಪು. ಇರುತ್ತದೆ ಅಂತ ಹೇಳ್ಬೇಕಾಗಿತ್ತು, ಇವರು ಇರುವುದಿಲ್ಲ ಅಂತ ಹೇಳ್ಬಿಟ್ರು, ಹಾಗಾಗಿ ಇದು ತಪ್ಪಾಗುತ್ತೆ. ಹಾಗಾಗಿ ಆಪ್ಷನ್ 4 ಕೂಡ ತಪ್ಪಾಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಲೇಸರ್ ನ ವಿಧಗಳಿದಾವೆ, ಹೌದಾ? ಈ ಘನ ಸ್ಥಿತಿ ಲೇಸರ್ ಅಂತ ಕರಿತೀವಿ, ಅದನ್ನ ನಾವು ಉದಾಹರಣೆ ರೂಬಿ ಲೇಸರ್ ಅಂತ ಅಥವಾ ಕೆಂಪು ಲೇಸರ್ ಅಂತ ಕರಿತೀವಿ. ಎರಡನೇದಾಗಿ ಇಲ್ಲಿ ಯಾಕೆ ಫಾಸ್ಟ್ ಹೇಳ್ತೀನಿ ಅಂತಂದಾಗ, ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಸ್ವಲ್ಪ ಡೆಪ್ತ್ ಹೇಳಿ ಅಂತ ಹೇಳಿದ್ರು, ಹಾಗಾಗಿ ನಾನು ಇರ್ತಕ್ಕಂಥ ಕಡಿಮೆ ಟೈಮಲ್ಲಿ ಸ್ವಲ್ಪ ಸ್ಪೀಡ್ ಹೇಳ್ತಾ ಇದ್ದೀನಿ, ಹೌದಾ? ಕಡಿಮೆ ಸಮಯದಲ್ಲೇ ಜಾಸ್ತಿ ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ, ಯಾಕಂದ್ರೆ ನಿಮ್ಮ ಎಕ್ಸಾಮ್ಗೆ ಜಾಸ್ತಿ ದಿನ ಇಲ್ಲ, ಹೌದಾ? ಈ ದ್ರವ ಲೇಸರ್ ಅಂದಾಗ ಉದಾಹರಣೆ ನಾವು ಡೈ ಲೇಸರ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಅನಿಲ ಲೇಸರ್ ಎಂದಾಗ ಉದಾಹರಣೆಗೆ ಹೀಲಿಯಂ ಮತ್ತು ನಿಯಾನ್ ಅನಿಲ ಲೇಸರ್ ಅಂತ ಕರಿತೀವಿ, ಹೌದು, ಉದಾಹರಣೆಗೆ. ನೆಕ್ಸ್ಟ್ ಅರೆವಾಹಕ ಲೇಸರ್ ಅಂದಾಗ ಉದಾಹರಣೆ ನಾವು ಯಾವುದು? ಗ್ಯಾಲಿಯಂ ಆರ್ಸನೈಡ್ ಅನ್ನ ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ಇದು ಲೇಸರ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ, ಕಳಚಿರತಕ್ಕಂಥ ಅಕ್ಸಿಪಟಲ ರೆಟಿನಾವನ್ನ ಸರಿ ಮಾಡೋದಕ್ಕೆ. ನೆಕ್ಸ್ಟ್ ದಂತಕ್ಷಯ ಮತ್ತು ಚರ್ಮ ರೋಗಗಳ ನಿಧಾನಗತಿಯಲ್ಲಿ ಚಿಕಿತ್ಸೆಯಲ್ಲಿ ಬಳಸ್ತಾವೆ. ಅಂದ್ರೆ ಹಲ್ಲುಗಳು ಎಫೆಕ್ಟ್ ಆಗಿರುತ್ತೆ, ಹುಳು ತಿಂದಿರ್ತಾಗಿರ್ಬೋದು, ಅವುಗಳ ಚಿಕಿತ್ಸೆಯಲ್ಲಿ, ಹೌದಾ? ಹಲ್ಲುಗಳ ಚಿಕಿತ್ಸೆ ಮತ್ತು ಚರ್ಮ ರೋಗಗಳ ಚಿಕಿತ್ಸೆಯಲ್ಲಿ ಕೂಡ ಬಳಸ್ತೀವಿ. ಯಾವುದನ್ನ? ಒಂದು ಲೇಸರ್ ಅನ್ನ. ಗೊತ್ತಾಯ್ತಾ? ನೆಕ್ಸ್ಟ್ ವಾತಾವರಣದಲ್ಲಿರ್ತಕ್ಕಂಥ ಮಾಲಿನ್ಯಕಾರಕಗಳನ್ನ ಅಳೆಯೋದಕ್ಕೆ ಲೇಸರ್ ಅನ್ನ ಕೂಡ ಬಳಸ್ತೀವಿ. ವಾತಾವರಣದಲ್ಲಿರ್ತಕ್ಕಂಥ ವಾಯು ಮಾಲಿನ್ಯಕಾರಕಗಳನ್ನು ಇಲ್ಲಿ ವಾತಾವರಣದಲ್ಲಿ ವಾಯು ಮಾಲಿನ್ಯ ಉಂಟಾಗಿರುತ್ತೆ. ಆ ವಾಯು ಮಾಲಿನ್ಯ ಕಾರಕಗಳು ಯಾವ್ಯಾವ ಅಂತೇಳಿ
ಪತ್ತೆ ಹಚ್ಚೋದಕ್ಕೆ ಈ ಲೇಸರ್ನ ಬಳಸ್ತೀವಿ. ನೆಕ್ಸ್ಟ್ ಹ್ಯಾಲೋಗ್ರಫಿ ಅಂದ್ರೆ 3D ಪಿಕ್ಚರ್ ಅಂತ ಹೇಳ್ತೀವಲ್ಲ, 3D ಲೆಟರ್ಸ್ ಅಥವಾ 3D ಪಿಕ್ಚರ್ ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕುರುಕ್ಷೇತ್ರ ನೋಡಿದ್ರಿ, ಹೌದಾ? ಆ ಕುರುಕ್ಷೇತ್ರ 3D ಮತ್ತು 2D ಎರಡರಲ್ಲೂ ರಿಲೀಸ್ ಆಗಿದೆ. 3D ಅಂದ್ರೆ ಕಣ್ಣಿಗೆ ನಾರ್ಮಲ್ ಆಗಿ ಕಾಣಿಸೋದಿಲ್ಲ, ಅದಕ್ಕಾಗಿ ಸ್ಪೆಸಿಫಿಕ್ ಒಂದು ಗ್ಲಾಸ್ ಬರುತ್ತೆ, ಅದನ್ನ ಹಾಕೊಂಡಿದ ತಕ್ಷಣ ನಾವು 3D ಪಿಕ್ಚರ್ನ ಕರೆಕ್ಟ್ ಆಗಿ ನೋಡ್ಬೋದು. ಓಕೆ, ಅಂದ್ರೆ ಕಣ್ಣು ಮುಂದೆ ನಡೆದಿರೋ ರೀತಿ ಭಾಸ ಆಗುತ್ತೆ ಯಾವುದು 3D ಪಿಕ್ಚರ್. ನೆಕ್ಸ್ಟ್ ಈ ಲೇಸರ್ ಅಂದಾಗ ಲೇಸರ್ ರೇಂಜಿಂಗ್ ತಂತ್ರದಲ್ಲಿ ಕೂಡ ಇದನ್ನ ಬಳಸ್ತಾ ಹೋಗ್ತಾರೆ. ಲೇಸರ್ ರೇಂಜಿಂಗ್ ತಂತ್ರದಲ್ಲಿ ಬಳಸ್ತಾ ಹೋಗ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಶತ್ರುಗಳ ವಿಮಾನಗಳನ್ನ ಗುರಿಯಿಟ್ಟು ನಾಶ ಮಾಡೋದಕ್ಕೆ, ಅಂದ್ರೆ ನಾವು ಗನ್ ಆಗಿರ್ಬೋದು ಅಥವಾ ಗನ್ಗಳಿಂದಾನೇ ಮೇಲೆ ಹಾರಾಡ್ತಕ್ಕಂಥ ಶತ್ರುಗಳ ವಿಮಾನವನ್ನ ಆ ಗನ್ಗಳಲ್ಲಿ ಮೇಲೆ ಲೇಸರ್ ಅನ್ನ ಫಿಕ್ಸ್ ಮಾಡಿ ಆ ಲೇಸರ್ ಪಾಯಿಂಟ್ ಎಲ್ಲಿ ಬೀಳುತ್ತೋ ಅಲ್ಲೇ ಕರೆಕ್ಟ್ ಆಗಿ ನಾವು ಗುರಿ ಇಟ್ಕೊಂಡು ಹೊಡೆದ್ರೆ ಆ ಒಂದು ವಿಮಾನ, ಶತ್ರುಗಳ ವಿಮಾನ ಏನಾಗುತ್ತೆ, ನಾಶ ಆಗುತ್ತೆ. ಬೇರೆ ದೇಶದ ಶತ್ರು ದೇಶದ ವಿಮಾನಗಳು, ಹೌದಾ? ಹಾಗಾದ್ರೆ ಗಟ್ಟಿಯಾದ ವಸ್ತು, ಇಡೀ ಶತ್ರು ದೇಶ ಅನ್ನಕ್ಕಿಂತ ಬೇರೆ ಯಾರಾದ್ರೂ ನಮ್ಮ ಮೇಲೆ ದಾಳಿ ಮಾಡ್ತಾರಲ್ಲ ಆ ವಿಮಾನಗಳನ್ನ ಸುಟ್ಟು ಹಾಕಲಿಕ್ಕೆ ಶತ್ರು ದೇಶ ಅಂದ್ರೆ ತಪ್ಪಾಗುತ್ತೆ. ನೆಕ್ಸ್ಟ್ ಗಟ್ಟಿಯಾದ ವಸ್ತುಗಳನ್ನ ಕತ್ತರಿಸಕ್ಕೆ, ಅಂದ್ರೆ ಗಟ್ಟಿಯಾದ ವಸ್ತುಗಳು ಯಾವುವು? ಫಾರ್ ಎಕ್ಸಾಂಪಲ್ ವಜ್ರವನ್ನ ಕಟ್ ಮಾಡೋದಕ್ಕೆ ನಾವು ಈ ಒಂದು ವಜ್ರ ಆಗಿರ್ಬೋದು ಅಥವಾ ಗಾಜಾಗಿರ್ಬೋದು, ಇವುಗಳನ್ನ ವಜ್ರ ಮತ್ತು ಗಾಜು ಇವುಗಳನ್ನ ಕತ್ತರಿಸೋದಕ್ಕೆ ನಾವು ವಜ್ರವನ್ನು ಯೂಸ್ ಮಾಡ್ತೀವಿ. ಹಾಗಾದ್ರೆ ನೆಕ್ಸ್ಟ್ ವಜ್ರಗಳಲ್ಲಿ ರಂಧ್ರ ಕೊರೆಯಲು, ಹೌದಾ? ನಾನು ಆಗ್ಲೇ ಹೇಳಿದೆ, ಹೌದಾ? ಯಾವ ಒಂದು ಲೇಸರ್ ಯೂಸ್ ಮಾಡ್ತಾರೆ? ರೂಬಿ ಲೇಸರ್ ಅನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಮೂತ್ರಪಿಂಡಗಳಲ್ಲಿರ್ತಕ್ಕಂಥ ಅಂದ್ರೆ ಕಿಡ್ನಿ ಕಲ್ಲುಗಳನ್ನ ಪುಡಿ ಮಾಡೋದಕ್ಕೆ ಈ ಒಂದು ಲೇಸರ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ದೂರವನ್ನು ಅಳೋದಕ್ಕೆ, ಅಂದ್ರೆ ಒಂದೂರಿಂದ ಇನ್ನೊಂದೂರಿಗೆ ಹೋಗ್ಬೇಕಂದ್ರೆ ನಿಮಗೆ ಕಿಲೋಮೀಟರ್ ಎಷ್ಟು ಅಂತ ತೋರಿಸ್ತಾ ಇರುತ್ತೆ, ಅದನ್ನ ಹೆಂಗ್ ಅಳತೆ ಮಾಡಿರ್ತಾರೆ ಅಂದ್ರೆ ಲೇಸರ್ ಮೂಲಕ ಅಳತೆ ಮಾಡಿರ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ಯಾನ್ಸರ್ಗೆ ಚಿಕಿತ್ಸೆ ನೀಡೋದಕ್ಕೆ ಕೂಡ ಹೆಲ್ಪ್ ಮಾಡ್ತಾರೆ. ಯಾವುದು ಲೇಸರ್ನ ಬಳಕೆ ಮಾಡ್ತಾರೆ. ಅರ್ಥ ಆಯ್ತಾ? ಇಷ್ಟು ಏನು ಇವತ್ತಿನ ತರಗತಿಯ ಬಗ್ಗೆ ಮಾಹಿತಿ. ಇನ್ನು ಹೆಚ್ಚಿನ ತರಗತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸ್ಪರ್ಧಾ ಝೋನ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಏನ್ ಅನ್ಸುತ್ತೆ, ಯಾವ ಪ್ರಶ್ನೆ ಇದೆ ಕಳಿಸಿ ಅಂತ ಹೇಳಿದ್ರೆ ಯಾರು ಕಳಿಸಿಲ್ಲ, ಅದನ್ನು ಕಳಿಸಿದ್ರು ಕೂಡ ನಾವು ಮಾಡ್ಕೊಡ್ತೀವಿ. ಅದನ್ನ ನಾನು ಬರ್ತಕ್ಕಂಥ ತರಗತಿಗಳಲ್ಲಿ ನಾನು ನೆಕ್ಸ್ಟ್ ಕ್ಲಾಸಲ್ಲೇ ಅದನ್ನ ಹಾಕೊಂಡು ಡಿಸ್ಕಸ್ ಮಾಡ್ತೀನಿ. ಅರ್ಥ ಆಯ್ತಾ? ಇವತ್ತಿನ ತರಗತಿ ಇಲ್ಲಿ ಮುಗಿಸೋಣ. ಥ್ಯಾಂಕ್ ಯು.